ಇದು ಜನಪದದ ಯಕ್ಷಗಾನ, ಮೂಡ್ಲುಪಾಯ, ದೊಡ್ಡಾಟ ಹೇಗೆ ಪೌರಾಣಿಕ ಕಥೆಗಳನ್ನು ಆಡುವ ರೂಪಗಳು, ಹಾಗೆಯೇ ಕರ್ನಾಟಕದ ಉತ್ತರ ಕರ್ನಾಟಕದಲ್ಲಿ ದೊಡ್ಡಾಟ ಅನ್ನೋ ನಮ್ಮ ಈ ಮೂಡ್ಲುಪಾಯ ಅಥವಾ ಕರಾವಳಿ ಯಕ್ಷಗಾನದ ಮುಖ್ಯ ಗುಣಕ್ಕೆ ಸೇರಿದ ಹಾಗೆ ದೊಡ್ಡಾಟ ಅನ್ನೋ ಒಂದು ರೂಪ ಇದೆ. ಆ ದೊಡ್ಡಾಟದ ಜೊತೆಗೆ ಇನ್ನೊಂದು ಸಣ್ಣಾಟ ಅಂತೇಳಿ ಆರಂಭ ಆಯಿತು. ಸುಮಾರು ಒಂದು 150 ವರ್ಷ ಅಷ್ಟೇ. ನಮ್ಮ ಕಂಪಿ ನಾಟಕ ಹೇಗೆ ಆರಂಭ ಆಯಿತು ಹಾಗೆ 150 ವರ್ಷಗಳ ಹಿಂದೆ ಅಪರಾಳ್ ತಮ್ಮಣ್ಣ ಹೀಗೆ ಅನೇಕ ಜನರ ರೂಪದಿಂದ ಕೃಷ್ಣ ಪಾರಿಜಾತ ಅಂಥೇಳಿ, ಕೃಷ್ಣ ಪಾರಿಜಾತದ ಹೂವನ್ನು ಸತ್ಯಭಾಮೆಗೆ ಕೊಟ್ಟ ಘಟನೆಯನ್ನು ರುಕ್ಮಿಣಿಗೆ ಗೊತ್ತಾಗಿ ನಡೆಯುವ ಈ ಹೆಚ್ಚು ಸುಪರಿಚಿತವಾದ ಕಥನವನ್ನು ಇಟ್ಕೊಂಡು ಒಂದು ರಂಗ ಮಾಧ್ಯಮವನ್ನು ಕಟ್ಟಿರುವಂತಹ ವಿಶೇಷವಾದ್ದು ಈ ಪಾರಿಜಾತದ ಹಾಡುಗಾರಿಕೆ ಅತ್ಯಪರೂಪ. ನೀವು ಅದನ್ನು ಅನುಭವಿಸ್ತೀರಿ ಅಂತ ಕಾಣ್ತೀನಿ. ಜನಪದದ ಪ್ರಕಾರವಾಗಿ ಇವತ್ತಿದೆ, ಆದರೆ ಇದ್ರ ತುಂಬ ಕರ್ನಾಟಕ ಸಂಗೀತ, ಅದಕ್ಕೂ ವಿಸ್ತರಿಸಿ ಹಿಂದೂಸ್ತಾನಿ ಆವರಿಸುವಷ್ಟು ಹಿಂದೂಸ್ತಾನಿ ಸಂಗೀತ ಇಲ್ಲಿದೆ. ಅವರು ಶುದ್ಧ ಹಿಂದೂಸ್ತಾನಿಯನ್ನು ನೇರವಾಗಿ ನಾವು ಸಂಗೀತ ಕಲಿಯುವಂತೆ ಕಲಿತೇ ಇರಬಹುದು, ಆದರೆ ಅವರ ಒಡಲಲ್ಲಿ ಆ ಥರದ ಗುರುಗಳ ಹಿನ್ನೆಲೆಯಿಂದ 10 ವರ್ಷ ಸಾಧನೆ ಮಾಡಿ ಇದನ್ನು ತಮಗೆ ದಕ್ಕಿಸಿಕೊಂಡಿದ್ದಾರೆ. ಅಂತಹ ಹಿರಿಯೇ ಮಲ್ಲವ್ವ ಮ್ಯಾಗೇರಿ ಅವರು, ತಕ್ಕಳಿಕೆ ವಿಠಲರಾವ್ ದೇಶಪಾಂಡೆ ಹೀಗೆ ಬಹಳ ಪ್ರಖ್ಯಾತವಾದ ಮೇಳಗಳಲ್ಲಿ ತಮ್ಮ ಕಲಾವಂತಿಕೆಯನ್ನು ಮೆರೆದು ಹೆಸರಾಗಿದ್ದಾರೆ. ಆ ಮಲ್ಲವ್ವ ಮ್ಯಾಗೇರಿಯವರು ಮೊದಲಿಗೆ ಕೃಷ್ಣ ಪಾರಿಜಾತದ ಆರಂಭದ ನಾಂದಿ ಗೀತೆಯ ಒಂದು ಹಾಡೋದ್ರ ಮೂಲಕ ಇವತ್ತಿನ ಕಾರ್ಯಕ್ರಮದ ಚಾಲನೆ ನೀಡಬೇಕು ಅಂತೇಳಿ ಕೇಳ್ಕೊತಾರೆ. ಮಲ್ಲವ್ವ ಮ್ಯಾಗೇರಿ ಅವ್ರಿಗೆ ಪರಿಷತ್ನ ಅಧ್ಯಕ್ಷರಾದ ಮಾನ್ಯ ತಿಮ್ಮೇಗೌಡರು ಗೌರವಿಸಬೇಕು ಅಂತ ಕೇಳ್ಕೊತಾರೆ. ಹಾಡು ಚಿಮ್ಮು ಆಗಿದೆ, ಹಾಡು ಕೇಳಕ್ಕೆ ಬರ್ತಾ ಇದೆಯೋ ಏನೋ ಮಳೆ ಈ ಕ್ಷಣದಲ್ಲಿ ಆವರಿಸಿ ಏರ್ತಾ ಇರೋದ್ರಿಂದ ಎಷ್ಟು ಸಾಧ್ಯವೋ ಆ ಸಂಗೀತ ಸುದಿಯನ್ನು, ಈ ಪಾರಿಜಾತ ಸೊಗಡನ್ನು ನಿಮಗೆ ದಕ್ಕಿಸಿಕೊಡುವ ಪ್ರಯತ್ನಕ್ಕೆ ನಾವು ಅಣಿಯಾಗ್ತಾ ಇದ್ದೀವಿ. ಇದೇ ಸಮಯದಲ್ಲಿ ಹಿರಿಯ ಗೋರ್ಪಡೆಯವರು 72 ವರ್ಷದ ಹಿರಿಯರು, ಅವರು ಇಂತಹ
ಮ್ಯಾಗೇರಿ ಅಂತಹ ಅನೇಕ ಕಲಾವಂತರನ್ನು ರೂಪಿಸಿರೋರು, ಅವರಿಗೆ ನಮ್ಮ ಪರಿಷತ್ನ ಅಧ್ಯಕ್ಷರು ಒಂದು ಸೌಜನ್ಯದ ಗೌರವವನ್ನು ಕೋರಬೇಕು ಅಂತ ಹೇಳ್ತಾರೆ. ಹಾಗೆ ಅಂಥದೇ ಇನ್ನೊಂದು ಹಿರಿಯ ವ್ಯಕ್ತಿತ್ವ ಹನುಮಂತಪ್ಪ ಅವರಿಗೆ ಕೂಡ ಈರಪ್ಪ ಅವರಿಗೂ ಕೂಡ ಪುರುಷೋತ್ತಮ ಅವರಿಗೂ ಕೂಡ ಪರಿಷತ್ನ ಅಧ್ಯಕ್ಷರು ಕೆಲವು ಮಾತಾಡಬೇಕು ಅಂತೇಳಿ ಅವರಲ್ಲಿ ಕೋರ್ಕೊಳ್ತಾರೆ. ಆತ್ಮೀಯರೇ, ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ನಾಡೋಜ ಎಚ್ ಎಲ್ ನಾಗೇಗೌಡರು ಸಂಸ್ಥಾಪಿಸಿದ ಕರ್ನಾಟಕ ಜಾನಪದ ಪರಿಷತ್ತಿನ ಆಶ್ರಯದಲ್ಲಿ ಅವರೇ ನಿರ್ಮಾಣ ಮಾಡಿದ ಈ ಜಾನಪದ ಲೋಕದಲ್ಲಿ ನಮ್ಮ ಜಾನಪದ ಕಲಾವಿದರನ್ನು ಗೌರವಿಸುವಂಥ ಒಂದು ಉನ್ನತ ಸಂಪ್ರದಾಯವನ್ನು, ಸತ್ಸಂಪ್ರದಾಯವನ್ನು ನಾವು ಕಳೆದ ವರ್ಷದಿಂದ ಪ್ರಾರಂಭ ಮಾಡಿದ್ವಿ. ಬಹುಶಃ ಇದಕ್ಕೆ ನನಗೆ ಈಗಾಗಲೇ ಹೇಳಿದಾಗೆ ಸ್ಥಳೀಯರ ಪ್ರೇರಣೆ, ಅವರ ಬೇಡಿಕೆಗೆ ಅನುಸಾರವಾಗಿ ನಾವು ಇಂಥ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ವಿ. ನಾಗೇಗೌಡರು ಈ ಜಾನಪದ ಲೋಕವನ್ನು ನಿರ್ಮಾಣ ಮಾಡದೇ ಇದ್ದರೆ ಇಲ್ಲಿ ನಮ್ಮ ಮಲ್ಲವ್ವ ಇಲ್ಲಿ ಬರ್ತಾ ಇರಲಿಲ್ಲ. ಇವತ್ತು ಅವರು ಎಲ್ಲೋ ಇದ್ದರು, ಬೆಳಗಾಮು. ಇಂಥವರು ನೂರಾರು ಸಾವಿರಾರು ಕಲಾವಿದರು, ಜಾನಪದ ಕಲಾವಿದರು ಯಾವುದೇ ಒಂದು ಪ್ರತಿಫಲಾಪೇಕ್ಷೆ ಇಲ್ಲದೆ ತಮ್ಮ ಕಲೆಯನ್ನು ಹಿರಿಯರಿಂದ, ಗುರುಗಳಿಂದ ಕಲ್ತ್ಕೊಂಡು ಅದನ್ನು ಉಳಿಸಿ ಬೆಳೆಸ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಜನಪದ ಕಲಾವಿದರು. ನಿಮ್ಗೆ ಹೇಳಬೇಕು ಅಂದರೆ ಅವರು ತಮ್ಮ ಜೀವನದ ಒಂದು ಭಾಗವಾಗಿ ತಮ್ಮ ಬದುಕಿನೊಂದಿಗೆ ಜನಪದ ಕಲೆಯನ್ನು ಕಟ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇರೋದು ನೋಡಿದ್ರೆ ನಮ್ಮ ಜನಪದ ಕಲಾವಿದರ ಹೃದಯ ಶ್ರೀಮಂತಿಕೆಯನ್ನು ನೀವು ಮೆಚ್ಚಬೇಕಾಗುತ್ತೆ. ಅಂತಹ ಒಂದು ಅಪ್ರತಿಮ ಕಲಾವಿದರಲ್ಲಿ ಶ್ರೀಮತಿ ಮಲ್ಲವ್ವ ಮೇಗೇರಿಯವರು ಬಹಳ ವಿಶಿಷ್ಟವಾದವರು. ಈಗ ತಾನೇ ನೋಡಿದ್ರೆ ಅವರ ಪ್ರಾರಂಭಿಸಿದ ಧ್ವನಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ, ಅದರಲ್ಲೂ ಬೆಳಗಾಂ ಜಿಲ್ಲೆ ಬೈಲಹೊಂಗಲದ ಹತ್ರ ಮ್ಯಾಗೇರಿ ಆ ಊರಿನವರು ನಮ್ಮ ಮಲ್ಲವ್ವ. ಇವರು ಅವರ ಭಾಷೆಯಲ್ಲೇ ಆಗಲಿ ಅಥವಾ ಅವರ ಸಾಹಿತ್ಯದಲ್ಲಾಗಲಿ, ಅವರ ಒಳದನಿ ಆಗಲಿ, ಯಾವುದರಲ್ಲೂ ಯಾವ ವಿದ್ವಾಂಸ ಅಥವಾ ಯಾವ ಕಲಾವಿದರಿಗೂ ಕಡಿಮೆ ಇಲ್ಲ. ನಾನು ಬೆಳಗಾಂಗೆ ಬಂದಾಗ ಅಲ್ಲಿ ಅನೇಕ ಕಲಾವಿದರು ಸೇರಿದ್ರು ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ. ಆ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಆ ಭಾಗದಲ್ಲಿ ನಾಗೇಗೌಡರು ಇದ್ದಾಗ ಅನೇಕ ಪ್ರದೇಶಗಳಿಗೆ ನಾಗೇಗೌಡರು ಭೇಟಿ ಕೊಟ್ಟಿದ್ರು. ಅವ್ರು ಹೇಳ್ತಾ ಇದ್ರು, ಆ ಭಾಗದಲ್ಲಿ ದೊಡ್ಡಾಟ, ಸಣ್ಣಾಟ, ಶ್ರೀಕೃಷ್ಣ ಪಾರಿಜಾತ ಇವುಗಳೆಲ್ಲ ಮೊದಲು ಇದ್ದಿದ್ದ ಒಂದು ವೈಭವ ಈಗಿಲ್ಲ, ಕಡಿಮೆ ಆಗ್ತಾ ಇದೆ. ಮಲ್ಲವ್ವ ಒಪ್ತಾರೆ ಅನ್ಸುತ್ತೆ, ಅದನ್ನು ಕಡಿಮೆ ಆಗ್ತಾ ಇದೆ. ಯಾತಕ್ಕೆ ಕಡಿಮೆ ಆಗ್ತಾ ಇದೆ? ಬಹುಶಃ ನಿಮಗೆಲ್ಲ ಗೊತ್ತಿರ್ಬೋದು. ಒಂದು ಈ ಟಿ ವಿ ಮಾಧ್ಯಮದ ಒಂದು ಪ್ರಭಾವ ಇರ್ಬೋದು. ಎರಡನೇದು ನಮ್ಮ ಜನಗಳಿಗೆ
ನಮ್ಮ ಹಿಂದಿನ ಕಲೆಗಳಲ್ಲಿ ಜನಪದದಲ್ಲಿ ಆಸಕ್ತಿ ಕಡಿಮೆ ಆಗ್ತಾ ಇದೆ. ಹೌದಮ್ಮ? ಯಾತಕ್ಕೆ ಕಡಿಮೆ ಆಗ್ತಾ ಇದೆ? ನಾವು ಆಲೋಚನೆ ಮಾಡಬೇಕು. ಜನಪದ ತಾಯಿ ಬೇರಿದ್ದಂಗೆ, ನಮ್ಮ ಸಂಸ್ಕೃತಿಯ ಮೂಲ ಇದು. ಇದನ್ನ ಉಳಿಸಿ ಬೆಳೆಸ್ಕೊಂಡು ಬರುವಂಥ ಒಂದು ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಸರ್ಕಾರ, ಸಂಘ ಸಂಸ್ಥೆಗಳು ಎಲ್ಲರ ಮೇಲೂ ಈ ಜವಾಬ್ದಾರಿ ಇದೆ. ಇಂಥ ಒಬ್ಬರು ರಂಗಭೂಮಿ ಕಲಾವಿದರು ಶ್ರೀಮತಿ ಮಲ್ಲವ್ವ ಬಸಪ್ಪ ಮೇಗೇರಿ ಅವರು ಅವರ ತಂಡದೊಂದಿಗೆ ಇವತ್ತು ಬಂದು ನಮ್ಮ ಜನಪದ ಲೋಕದಲ್ಲಿ ಅವರನ್ನು ಗೌರವಿಸುವಂಥ ಒಂದು ಮಹತ್ ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ. ಅದು ನಮ್ಮ ನಾಗೇಗೌಡರ ಪ್ರೇರಣೆಯಿಂದ ಅವರು ಸಂಸ್ಥಾಪಿಸಿದ ಈ ಜನಪದ ಲೋಕದಲ್ಲಿ ಖಂಡಿತ ಇಂಥ ಒಂದು ಕಲಾವಿದರನ್ನು ಗೌರವಿಸುವಂಥ ಒಂದು ಉತ್ತಮವಾದಂಥ ಕೆಲಸವನ್ನು ನಾವು ಹಾಕೊಂಡು ಮಾಡ್ತಾ ಇದ್ದೀವಿ. ನಮ್ಮ ಮಲ್ಲವ್ವ ಬಸಪ್ಪ ಮೇಗೇರಿಯವರು, ಇವ್ರಿಗೆ 63 ವರ್ಷ, ಹಂಗೆ ಕಾಣೋದಿಲ್ಲ ಅವರು. ಆಮೇಲೆ ಅವ್ರ ಚಿಕ್ಕ ವಯಸ್ಸಿನಲ್ಲೇ ಪಾರಿಜಾತ ಆಟದ ರೂಪ, ಆ ಹಾಡಿನ ಸೊಗಸು, ಛಲ ಹೊತ್ತು ಈ ಅನೇಕ ಗುರುಗಳಲ್ಲಿ ಪಳಗದವರು ಇವರು. ಇವ್ರಿಗೆ ಪಾರಿಜಾತದ ಬಹುದೊಡ್ಡ ಕಂಪನಿಗಳಲ್ಲಿ ರುಕ್ಮಿಣಿ, ಗೊಲ್ಲತಿ, ನಾರದ, ಶ್ರೀಕೃಷ್ಣ, ಕೊರವಂಜಿ ಪಾತ್ರಗಳಲ್ಲಿ ಲೀಲಾಜಾಲವಾಗಿ ಅಭಿನಯಿಸ್ತವರು. ಈಗ ನಮ್ಮ ಮುಂದೆ ಅಭಿನಯಿಸ್ತಾರೆ. ಸ್ವಲ್ಪ ಸಮಯ ಬಿಟ್ಟು, ಮಳೆ ಸ್ವಲ್ಪ ಬಿಡು ಕೊಟ್ಟರೆ ನಾನು ಹೆಚ್ಚಿಗೆ ಮಾತನಾಡೋದಿಲ್ಲ. ಸಾಕು, ನಾವು ಇಂಥ ಕಲಾವಿದರನ್ನು, ಅವರ ತಂಡವನ್ನು ಕರೆಸ್ಕೊಂಡು ಜನಪದ ಲೋಕದಲ್ಲಿ ನಾವು ಗೌರವಿಸುವಂಥ ಒಂದು ಪುಣ್ಯ ನಮಗೆ ಸಿಕ್ಕಿದೆ. ಅದು ಖಂಡಿತ ಮುಂದುವರಿಲಿ. ಇನ್ನೂ ನಮ್ಮ ಸುತ್ತಮುತ್ತಲಿನ ಚನ್ನಪಟ್ಟಣ, ರಾಮನಗರ ತಾಲೂಕಿನ, ನಮ್ಮ ರಾಮನಗರ ಜಿಲ್ಲೆಯ ತಾಲೂಕಿನ ಹೆಚ್ಚು ಜನ ಮುಂದೆ ಭಾಗವಹಿಸಲಿ ಅಂತ ನಾನು ಅವರಲ್ಲಿ ವಿನಂತಿ ಮಾಡಿಕೊಂಡು, ನಾನು ಮಲ್ಲವ್ವ ಅವ್ರಿಗೆ ಮತ್ತು ಅವ್ರ ತಂಡದವ್ರಿಗೆ ದೇವರು ಆಯಸ್ಸು ಆರೋಗ್ಯವನ್ನು ಕೊಡಲಿ. ನಾನು 1976ರಲ್ಲಿ ಬಿಜಾಪುರದಲ್ಲಿ ಪ್ರಾಂತ್ ಸಾಹೇಬ್ ಆಗಿದೆ. ಪ್ರಾಂತ್ ಸಾಹೇಬ ಕೇಳಿದಿರ ನೀವು? ಬಿಜಾಪುರದಲ್ಲಿ ಪ್ರಾಂತ್ ಸಾಹೇಬ್ ಆಗಿದ್ದೆ. ಯಾವಾಗ? 1976ರಲ್ಲಿ. ಅವಾಗ ನೀನು ಹುಟ್ಟಿದ್ದೇನಪ್ಪ. ಪ್ರಾಂತ್ ಸಾಹೇಬ ಅಂದರೆ ಅಸಿಸ್ಟೆಂಟ್ ಕಮಿಷನರ್. ಅಲ್ಲಿ ಇದು ಬ್ರಿಟಿಷ್ ಇದು ಬಾಂಬೆ ಕರ್ನಾಟಕ ಏರಿಯಾದಲ್ಲಿ ಹೌದಲ್ಲನಪ್ಪ, 4-5 ತಾಲೂಕ ಸೇರಿ ಅಸಿಸ್ಟೆಂಟ್ ಕಮಿಷನರ್ ಇದಿರ್ತದೆ ವ್ಯಾಪ್ತಿ. ಅದಕ್ಕೆ ಪ್ರಾಂತ್ ಸಾಹೇಬ ಅಂತ ಕರಿತಾ ಇದ್ರು. ಒಂದು ಪ್ರಾಂತಕ್ಕೆ ಸಾಹೇಬ ಅಂತ 76ರಲ್ಲಿ. ಹಾಗೆ ನಿಮ್ಮ ಭಾಗದಲ್ಲೆಲ್ಲ ನಾನು ಓಡಾಡಿದ್ದೀನಿ ಮತ್ತು ನಿಮ್ಮ ಕಲೆ, ಸಾಹಿತ್ಯ, ಸಂಸ್ಕೃತಿ ಎಲ್ಲ ಕೇಳಿದ್ದೀನಿ. ಸಂತೋಷ ಆಗುತ್ತೆ. ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬರುವಂಥ ಕೆಲಸ ನೀವು ಮಾಡ್ತಾಯಿದ್ದೀರಿ. ನಿಮ್ಗೆಲ್ರಿಗೂ ದೇವರು ಒಳ್ಳೇದು ಮಾಡಲಿ, ಆಯಸ್ಸು ಆರೋಗ್ಯ ನೆಮ್ಮದಿಯನ್ನು ಕೊಟ್ಟು ಚೆನ್ನಾಗಿಟ್ಟಿರಲಿ ನಿಮ್ಮನ್ನು ಅಂತ ನಾನು ಕೇಳ್ಕೊಳ್ತೀನಿ. ಆಗ್ಬೋದು. ಪರಿಷತ್ನ ಅಧ್ಯಕ್ಷರಿಗೆ ಧನ್ಯವಾದಗಳನ್ನು ಹೇಳ್ತೀವಿ. ಇನ್ನು ಮಲ್ಲವ್ವ ಅವರ ಸಾಮ್ರಾಜ್ಯ, ಮಳೆ ಎಷ್ಟೇ ಬರಲಿ, ಕೇವಲ 5 ನಿಮಿಷದೊಳಗೆ ನಿಮಗೆ ಮಳೆ ಇಲ್ಲದ ಜಾಗಕ್ಕೆ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ. ನಿಮಗೆ ನಿಮ್ಮ ರಸ ಕವಳ, ಅದಕ್ಕೆ ನೀವು ರಸ ಕವಳ ಇನ್ನು ಲೇಟ್ ಆಗೋದಿಲ್ಲ. ಮಲ್ಲವ್ವಿಗೆ ನಿಮಗೆ ಕವಳ ತೊಯ್ತವೆ ಅಂದರೆ ನಿಲ್ಲಿಸೋಣ, ಅಲ್ಲಿಗೆ ಹೋಗೋಣ. ಮಳೆ ಹನಿ ಬಿದ್ದರೆ ತಬಲ ಹಿಡಿದು ಬಿಡುತ್ತೆ ಸರ್. ಅದಕ್ಕಾಗಿ ಹೋಗೋಣ ಅಂದರೆ ಎತ್ಬಿಡಿ. ಎತ್ಕೊಳ್ಳಮ್ಮ, ಚೇರ್ ಎತ್ಕೊಡ್ರಿ. ನಮ್ಮವ್ರು ಚೇರ್ ಎತ್ಕೊಳ್ಳಿ. ಖಾಲಿ ಇರೋ ಚೇರ್ಗಳು ಅಲ್ಲಿಗೆ ಎತ್ಕೊಳ್ಳಿ. ಹಂಗೆ
ನಿನಗೆ ನಾನೇ ನಂದೇನೆ ರಂಗಯ್ಯ ರಂಗ ನಿನಗೆ ನಾನೇ ನಂದೇನೆ ನಿನಗೆ ನಾನೇ ನಂದೇನೆ ರಂಗಯ್ಯ ರಂಗ ನಿನಗೆ ನಾನೇ ನಂದೇನೆ
ಮಲ್ಲವ್ವ ಅವರಿಗೆ ನಮ್ಮ ಪರಿಷತ್ನ ಮ್ಯಾನೇಜಿಂಗ್ ಟ್ರಸ್ಟಿಯವರಾದ ಶ್ರೀಮತಿ ಇಂದಿರಾ ಬಾಲಕೃಷ್ಣ ಅವರು ಒಂದು ಹಾರ ಅರ್ಪಿಸಬೇಕು ಅಂತ ಹೇಳಿ. ಇನ್ನೊಂದು ಹಾಡಿನ ಮೂಲಕ ಇವತ್ತಿನ ಕಾರ್ಯಕ್ರಮಕ್ಕೆ ಅನುಮಾನ ಏನಾರ ಕೇಳ್ಬೋದು ಒಂದ್ಸಾರಿ ಹಾ ಅವರ ದಿಕ್ಕುಗಳು ಮತ್ತೆ ಆನೆಗಳ ಹೆಸರು ಹೇಳೋದಿಲ್ಲ. ಆನೆಗಳು ಮತ್ತೆ ಅದರ ಹಾ ಆಮೇಲೆ ಇವು ಲೋಕಗಳು 14 ಲೋಕಗಳು ಅವುಗಳ ಹೆಸರು ಹೇಳಿಸಿ ಸರ್ ಇನ್ನೊಂದ್ಸರಿ. ಅಲ್ದೇನು ಅವರು ನಾನೇ ಕೇಳಿದ್ದೇನೆ 56 ಹೇಳ್ತಾರಲ್ಲ 56 ಹೇಳ್ತಾರೆ ಕೇಳಿದ್ರೆ ನೀವು ಇನ್ನು ಹೇಳದೆ ಇರೋದು ಹೇಳ್ಸಕ್ ನೋಡ್ತಾ ಇದ್ದೀನಿ ಅಂತ ಕೇಳಿದ್ರೆ ಕೇಳ ಸಂತೋಷ. ಮಲ್ಲವರೇ ಅವ್ರಿಗೆ ಈಗ ನೀವು 8 ಆನೆಗಳದ್ದು ಒಂಚೂರು ಮತ್ತೆ ಕೇಳಬೇಕು ಅಂತ ನೀನು ಇನ್ನೊಂದು ಸಾರಿ ಕೇಳಬೇಕು. 14 ಲೋಕ ಹೆಸರು ನಿಧಾನಕ್ಕೆ ಹೇಳಿ, ಹೆಸರು ಹೇಳಿ. ಭೂಲೋಕ, ಭೂರ್ಲೋಕ, ಸುವರ್ಲೋಕ, ತಪಲೋಕ, ಮಹರ್ಲೋಕ, ಜಲಲೋಕ, ತಪಲೋಕ, ಸತ್ಯಲೋಕ. ಅಥಳ, ವಿಥಳ, ಸುಥಳ, ತಳಾತಳ, ಮಹಾತಳ, ರಸಾತಳ, ಪಾತಾಳ. ಮೂರ್ತು ಲೋಕ ಅವರೆಲ್ಲ 56 ಅಂತಾರಲ್ಲ ಅದು 56 ದೇಶಗಳು 56 ದೇಶಗಳು ಅಂತ ಅವರು ಈಗ ಕೇಳಕತ್ತಾರ, ನಾನು ಕೇಳಕತ್ತೀನಿ. ಅವಾಗ ಕೇಳಕತ್ತೀನಿ ನಾವು ಕೇಳ ನನಗೆ ನೀ ಯಾಕೆ ಕೇಳ್ತೀನಿ ನಾನು? ಯಾಕ ನಾನು ಕೇಳ್ತೇನೆ, ಯಾಕ ನನಗೇನ ತಿಳ್ತೈತೇನ ಅದು ಕೇಳಾಕಿಲ್ಲ. 56 ದೇಶಗಳ ಹೆಸರು ಹೇಳ್ಬೇಕನ? ಮತ್ತೆ 56 ದೇಶ ತಿರುಗಿ 56 ಊರು ತಿರುಗಿ ನೋಡು. 56 ದೇಶ ತಿರುಗಿ ಬಂದಿನ ಕೇಳಿದ್ರೆ ಹೇಳ್ತಾನ ಹೇಳಲ್ಲ. ಹಂಗ ಹಂಗ ವಂಗ ವಂಗ ಕಳಿಂಗ ಕಳಿಂಗ ಕಾಳಿಂಗ ಕಾಳಿಂಗ ಶೃಂಗಾರ ಶೃಂಗಾರ ಬಂಗಾಳ ಬಂಗಾಳ ಕಾಮರೂಪ ಕಾಮರೂಪ ಕಾಶ್ಮೀರ ಕಾಶ್ಮೀರ ಕಾಂಬೋಜ ಕಾಂಬೋಜ ಪಪ್ಪಳ ಕೋಸಲ ಪಪ್ಪಳ ಹ್ಮ್ ಕೈರಾತಿ ಕೈರಾತಿ ಕೈಕೇಯ ಕೈಕೇಯ ಕೊಂಕಣ ಕೊಂಕಣ ಕಂಕಣ ಯಂಕಣ ಗುರ್ಜರ ಗುರ್ಜರ ಪಾರ್ಶ್ವಕ ಪಾರ್ಶ್ವಕ ಸುವಿಧರ್ಭ ಸುವಿಧರ್ಭ ದರ್ಭ ಹಾ ಸೌರಾಕ್ಯ ಸೌರಾಕ್ಯ ಸಮೀರ ಸಮೀರ ಕರ್ನಾಟಕ 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 ಮರಾಠಕ ಮರಾಠಕ ಕರ್ನಾಟಕ ಕರ್ನಾಟಕ ಸೌರಾಷ್ಟ್ರ ಸೌರಾಷ್ಟ್ರ ಮಹಾರಾಷ್ಟ್ರ ಮಹಾರಾಷ್ಟ್ರ ಪೂರ್ಣನಾಮಕ ಪೂರ್ಣನಾಮಕ ಕುರು ಕುರು ಸೇನ ಸೇನ ದೇಹೀನ ದೇಹೀನ. ಏಸದು ಈಗ ಈಗ 40 ಆದ್ರೆ ನೋಡು, 40 ಆದ್ರೆ ನೋಡು, 30 ಯಾಕ 30 ಮೂವತ್ತದು 3 ಬಟ್ಟ ಮುಚ್ಚಿ ನನಗೆ ಯಾಕೆ ಮೂವತ್ತದು ಯಂಕಣ ಇನ್ನ ಬಡ್ಡಿಂದ ನಾ ಹೇಳ್ತಾನ ಬಡ ಬಡ ಹೇಳ್ಬಿಡು. ಹಾ. ಬಡ್ಡಿಂದ ಹೇಳ್ತಾನು ಹಾ. ನೀ ಹತ್ತಾದಾಗ ಹತ್ತಾನ ಹಾ ಮುಟ್ಬೇಕ ಹೇಳ್ತಾರೆ. ಹಾ 5 ಬಟ್ಟ ಅದಾವಲ್ಲ, ತಪ್ಸಿದ ಅಂದ್ರೆ ನನಗಾಗುದು ಇಲ್ಲ 5 ಬಟ್ಟ ಮುಚ್ತಾನ. 1 ಬಿಟ್ರ 50 ಆರಾಕವ್. ಒಂದು ಒಂದು ಬಂದು ಹುಚ್ಚದಿದ ಹಾ. ಹಿಂಗ್ ಬಿಚ್ಕೊತ್ ಬಂದ್ರೆ 50 ಅದು ಇಲ್ಲ 5 ಬಟ್ಲೆ ಹಾ 50 ಹಂಗ ಏನಸ್ ನಿನಗೆ ಬರೋದಿಲ್ಲ ಇದು ಒಂದಾದ್ರೆ 50 ಆರಾಕಿಲ್ಲ. ಹಂಗ ಹಂಗ ವಂಗ ವಂಗ ಕಳಿಂಗ ಕಳಿಂಗ ಕಾಳಿಂಗ ಕಾಳಿಂಗ ಶೃಂಗಾರ ಶೃಂಗಾರ ಬಂಗಾಳ ಬಂಗಾಳ ಕಾಮರೂಪ ಕಾಮರೂಪ ಕಾಶ್ಮೀರ ಕಾಶ್ಮೀರ ಕಾಂಬೋಜ ಕಾಂಬೋಜ ಕೊಪ್ಪಳ ಹತ್ತು. ಕೈರಾತಿ ಕೈರಾತಿ ಕೈಕೇಯ ಕೈಕೇಯ ಕೊಂಕಣ ಕೊಂಕಣ ಕಂಕಣ ಯಂಕಣ ಗುರ್ಜರ ಗುರ್ಜರ ಪಾರ್ಶ್ವಕ ಪಾರ್ಶ್ವಕ ಸುವಿಧರ್ಭ ಶ್ರೀಧರ್ಭ ದರ್ಭ ದರ್ಭ ಸೌರಾಕ್ಯ ಸೌರಾಕ್ಯ ಸಮೀರ ಸಮೀರ 20 ಕರ್ನಾಟಕ 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 ಮರಾಠಕ 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 ಕರ್ನಾಟಕ ಕರ್ನಾಟಕ ಸೌರಾಷ್ಟ್ರ ಸೌರಾಷ್ಟ್ರ ಮಹಾರಾಷ್ಟ್ರ ಮಹಾರಾಷ್ಟ್ರ ಪೂರ್ಣನಾಮಕ ಪೂರ್ಣನಾಮಕ ಕುರು ಕುರು ಸೇನ ಸೇನ ದೇಹಿನ 30 ಗೌಡ ಗೌಡ
ಸೈಂಧವ ಸೈಂಧವ ಸಿಂಧುಮತಿ ಸಿಂಧುಮತಿ ಮಂದ್ರ ದೇಶ ಮಂದ್ರ ದೇಶ ವರಪುರಂದರಿ ವರಪುರಂದರಿ ಆಂಧ್ರಾಕೆ ಆಂಧ್ರಾಕೆ ಜಾಲಂಧರ ಜಾಲಂಧರ ಗಾಂಧಾರ ಗಾಂಧಾರ ಚೋಳ ಚೋಳ ಪಾಂಚಾಳ 40 ಮಾಲ ಮಾಲ ಸಾಲ್ವಾಕ್ಯ ಸಾಲ್ವಾಕೆ ನೇಪಾಳ ನೇಪಾಳ ಭರ್ಪರ ಭರ್ಪರ ಕಿರಾತಿ ಕಿರಾತಿ ಬೈಲಿಕ ಬಾಹಿಲಿಕ ಯೌವನ ಯೌವನ ಯಾವನ ಯಾವನ ದ್ರವಿಡ ತ್ರಿವಿಡ ಹಾ ದ್ರಾವಿಡ ದ್ರಾವಿಡ 50 ಮಲಯ ಮಲಯ ಮುರುಗಯ ಮಠಪತಿ ದೇಶ ನೀವು ಮಲಯ ಮಲಯ ಅದೊಂದು ದೇಶದ ಹೆಸರು ಮಲಯ ಮಲಯ ಹಾ. ಅದು ಮಲಯಾಳ ದೇಶ ಅಂತ ಹಾ. ನಾನು ಮಲಯ ಅಂದೆ ಹಾ ಮಲಯ ಮಲಯ ಮಾಗದ ಮಾಗದ ಶಿವಳೆ ಶಿವಳೆ ಮತ್ಸ್ಯ ಮತ್ಸ್ಯ ಕುಂತಳೆ ಕುಂತಳ ಪಾಂಡೆ ಪಾಂಡೆ ದೇಶ ಪಾಂಡೆ ಇದು ಹಿಂಗೆ ನಿಂತಲ್ಲ ದೇಶಪಾಂಡೆ ಕಲಿಸಿದ್ದಿಲ್ಲ ಅದು ಹಿಂಗ ನಿಂತಲ್ಲ ಲೋಕಾಪುರ ದೇಶಪಾಂಡೆ ಕಲಿಸಿದ್ದಿಲ್ಲ ಅದ ಇದು ಹಿಂಗ ನಿಂತಲ್ಲ ನನಗೆ ಗೊತ್ತಿಲ್ಲ ಅದನ್ನ ತಗಸ್ಬಿಡೋನು ನಾಲ್ಕು ತಗೊಂಡು 9 ಅಂತ ಹೋಗೈತಿ ಈಗ ಮುಂಜಾನೆ ಚಲೋ ಬೈತೆ ಹೋಗಕ್ ಮಾಡಿ ಬಂದ್ರಿ ಚಲೋ ಒಂದಲ್ಲ ಚಲೋ ಸುಮ್ಮನೆ ಮಾಡೋದು ಆಯುಷ್ಯದಾಗ ಬರೀ ತಗಸೋದು ಕೆಡ್ಸೋದು ಇದನ್ನ ಮಾಡ್ರಿ ಹೋಗ್ಬಿಡು ಈಗ ನನಗ ಹೇಳಿವ ಇನ್ನು ಹಿಂದಕ್ಕೆ ಯಾರ್ಯಾರು ಹೇಳ್ಕೊತ ಬಂದೀವಿ ಇದನ್ನ ಹೇಳ್ಬೇಡಿ ಹೌದಾ ಹಾ. ಈಗ ಪದ ಅಂತ ಅಂದೀವಿ ಅಂದಿ ನಿನಗ ನಾನು ಹೇಳಿಲ್ಲ ಹಾ ಹಿಂದಕ್ಕ ಯಾರಿಗೆ ಏನ್ ಹೇಳಿ ಎಷ್ಟೋ ಮಂದಿ ದೇವತೆಗಳಿಗೆ ಹೇಳಿ ಹಾ ಹಾ. ಎಷ್ಟೋ ಮಂದಿ ಮಾನವರಿಗೆ ಹೇಳಿನ ದೇವತೆಗಳು ಯಾರಿಗೆ ಹೇಳಿ ದೇವತೆಗಳಿಗೆ ಹಾ. ಏ ಹಾ. ನೋಡು ಹಾ ಸೀತಾ ಮಾತಿಗೆ ರಾಮಚಂದ್ರನ ನಿನ್ನ ಹೆಂಡತಿ ಆಗ್ತಾಳಂತ ನಿನ್ನ ಪತಿ ಆಗ್ತಾನ ಅಂತ ಹೇಳಿದಾಕಿನೋ ನಾನೇ ಶ್ರೀರಾಮಚಂದ್ರನಿಗೆ ಸೀತಾದೇವಿ ಸತಿ ಆಗ್ತಾಳ ಅಂತ ಹೇಳಿದಾಕಿ ನೀನ ನಾನೇ ದ್ರೌಪದಿಗೆ ದ್ರೌಪದಿಗೆ ಹಾ ದ್ರೌಪದಿ ಪಂಚ ಪಾಂಡವರು ಪತಿಗಳ- ಪತಿಗಳಾಗ್ತಾರಂತ ಹೇಳಿದಾಕಿ ನಾನು ಹಾ ರುಕ್ಮಿಣಿ ದೇವಿಗೆ ರುಕ್ಮಿಣಿ ದೇವಿಗೆ ಕೃಷ್ಣ ಪರಮಾತ್ಮನೇ ಪತಿ ಆಗ್ತಾರಂತ ಹೇಳಿದಾಕಿ ನಾನೇ ಹೌದು ಬಿಡು ನೀ ಎಲ್ಲ ಇದನ್ನೆಲ್ಲ ಹೇಳಿಲ್ಲ ಅಂದಿ ಏನು ಮದುವೆ ಆದ್ಮೇಲೆ ಹೇಳಿವೇನು ಮೊದ್ಲ ಹೇಳಿವ ಮದಿಕ್ಕಿಂತ ಮೊದಲ ಹೇಳಿನ ಈಗ ಆತ್ ಬಿಡವಾಯ್ತಿ ಹಿಂದಿನವ್ರು ಸುದ್ದಿ ಆಗ್ತದ ಈ ಕಲಿಯುಗದಾಗ ಯಾರಿಗೇನ್ ಹೇಳಿ ಸುಳ್ಳು ಹೋಗಿ ಕರೆ ಕರೆ ಹೋಗಿ ಸುಳ್ಳ ಹಾ. ಮುಂದೆ ಸತ್ಯಕ್ಕೆ ಜೈವ ಆಗ್ತದಂತ ಹೇಳಿದಾಕಿನೋ ನಾನ ಈ ಕಲಿಯುಗದಾಗ ಇಷ್ಟೆಲ್ಲ ಹೇಳ್ಬಿಡ್ಬೇಕಾದ್ರ ನಿನಗೂ ದಿವಸ ಭಾಳ ಆದಂಗಾತು ಭಾಳ ಆದಂಗಾತು ವಯಸ್ಸ ಬಾಳ ಯಾಕೆ ನಾನು ಮುಪ್ಪಾನ ಮುದುಕಿ ಏ ಮುದುಕಿ ಮುದುಕೆ ಹ್ಮ್. ನಾ ಏನೋ ಬ್ಯಾರೆ ತಿಳಿದಿದ್ದಲ್ಲ ಏನೋ ನೀನ್ ನೋಡಿ ಹೇಳಿದ ತಿಳಿದಿದ್ದು ನೀನು ಹಳಿದ ನೀನು ಹಳಿ ಮಗ ನೀ ಹಳಿ ಒಳಕ್ ಬರಲ್ಲ ಹೋಗ್ಬಿಡು ನಮ್ಮಲ್ಲಿ ಒಬ್ಬ ಕೆಳರಿದ್ದಾರೆ ಹೋಗು ನಡಿ ಏನದು ಅಲ್ಲಿ ನಮ್ಮಲ್ಲಿ ಒಬ್ಬರು ಕೆಳರಿದ್ದಾರೆ ಏನದ ಅಲ್ಲಿ ನಿನ್ನ ಶಾಲೆತನ ಅಲ್ಲೇ ಕೇಳುದು ಹೆಂಗ ಹಾ. ಯಾರು ನನ್ನ ಬಾಯಿಲಿ ಏನ್ ಕೇಳ್ತಿ ಇಲ್ಲಿವರೆಗೆ ಏನೋ ಆ ನೋಡುದು ನಿಂತೈತಿ ಆ ಭೂಮಿ ಹೊತ್ತೈತಿ ಆ ಲೋಕ ನೋಡಿನಿ ಈ ಲೋಕ ನೋಡಿನಿ ಆ ದೇಶ ಈ ದೇಶ ಅಂತ ಹೇಳಿದಲ್ಲ ಅದ್ರಾಗ ಒಂದಾರ ಗೊತ್ತಿದ್ದೆ ತಂದಿ ನನಗೆ ಅದಾವ ಇಲ್ಲ ಯಾರಿಗ ಗೊತ್ತ ನೀ ಹೇಳಿ ಹೂ ಅಂದನ ಅದ ಇದು ನನಗ ಅದು ಖಾತ್ರಿ ಇಲ್ಲ ಸುಮ್ ಹೂ ಅಂದನ ಈಗ ನಾ ಯಾರ ಹತ್ತಿರ ಕರ್ಕೊಂಡು ಹೋಗ್ತಾನ ಆಕಿ ಯಾರು ಆಕಿ ಪತಿ ಯಾರು ಅವ ಯಾವ ದೇಶದ ಅರಸ ಇಲ್ಲೇ ನಿಂತಲ್ಲಿ ಹೇಳು ಇದನ್ನ ಹೇಳಿದೆ ಅಂದ್ರೆ ಯಾಕೆ ನಾನು ಗೊತ್ತದ ಇದನ್ನ ಹೇಳಿ ಅಂದ್ರೆ ಕೊರವಂಜಿ ಶಣಾಕಿ ಇಲ್ಲಿವರೆಗೆ ಹೇಳಿದ ಕರೆ ಅಂತ ಅವಾಗ ನಂತ ಹೌದು ಗೊತ್ತ ನಾನು ಬಿಡುದಿಲ್ಲ ಯಾರ ಹತ್ತಿರ ಕರ್ಕೊಂಡು ಹೋಗ್ತಿ ಹೋಗ್ತೀನಿ ಆಕಿ ಯಾರು ಆಕಿ ಯಾರು ಆಕಿ ಹೆಸರೇನು ಹಾ. ಆಕಿ ಪತಿ ಯಾರು ಹಾ. ಅವನು ಯಾವ ದೇಶದ ಒಡೆಯ ಇಷ್ಟೆಲ್ಲ ಇಲ್ಲೇ ನಿಂತಲ್ಲಿ ಹೇಳ್ತಾನೋ ಅದ ಶಣಾಕಿ ಅಂತಾನಂತಲ್ಲ ನಾ
ಸತ್ಯಭಾಮ ಹೌದಲ್ಲ? ಬರೋಜಿ ಹಾ. ಎಷ್ಟು ಚಲೋ ಇದೆ ನೀನು. ಹಂಗಲ್ಲ ನೋಡಾಗ ಅಲ್ಲ ನಾ ಹೇಗೆ ಹೇಳಿದೆ? ಎಷ್ಟು ಶಾಣ್ಯಾಕಿ ನೀ ಹೆಂಗ್ ಹೇಳಿದ್ ನೋಡು. ನೀ ಹೇಳುದು ಖರೆ, ಹೇಳುದು ಖರೆ, ಹೇಳುದು ಸುಳ್ಳು. ನಾ ಇಷ್ಟೋ ತನಕ ಏನು ಹೇಳಿನಿ ಅದು ಖರೆ, ಎಲ್ಲ ಖರೆ. ಹೇಳುದು ಸುಳ್ಳು. ಇಷ್ಟೊತ್ತಿನವರೆಗೆ ನಾ ಏನು ಹೇಳಿ ಎಲ್ಲ ಖರೆ ಅದ. ಮತ್ತೇನದು? ಹೇಳುದು ಸುಳ್ಳು. ಅದೇ ಹಂಗ ಮೊದ್ಲ ನೀವು ಕೊರಿಯಾರ ಕುಲ ಮನ್ಯಾಗ ನಿಲ್ಸ್ಕೊಳ್ಳೋದು, ಮತ್ತೊಂದ್ ಮನೆ ಹೆಸರು ಮತ್ತೊಂದ್ ಮನೆ ನಿಲ್ಸ್ಕೊಳ್ಳೋದು, ಮತ್ತೊಂದ್ ಮನೆ ಹೆಸರು ಹಿಂಗ ಏನ ಕೇಳ್ಕೊತ ಹೇಳ್ಕೊತ ಹೋಗಾರ ನೀವು. ಹೇಳಿ ಹೇಳುವಂತವಳು ನಾನಲ್ಲ. ನಾನು ಶುದ್ಧ ಪತಿವ್ರತ ಸ್ತ್ರೀಯರು. ಯಾರ? ನಾನ. ನನ್ನ ಕರ್ಮ. ಯಾಕ? ಶುದ್ಧ ಪತಿವ್ರತ ಸ್ತ್ರೀ ನೀ. ಹೌದು. ಎಂತವ್ರಿಗೆ ಹೇಳ್ಬೇಕು ಗೊತ್ತದ ಇಲ್ಲ ನೋಡು. ಎಂತವ್ರಿಗೆ ಹೇಳ್ಬೇಕು? ಅಹಲ್ಯ, ಸೀತಾ, ತಾರ, ಮಂಡೋದರಿ ಅಂಥವ್ರಿಗೆಲ್ಲ ಪತಿವ್ರತ ಸ್ತ್ರೀಯರು ಅಂತಾರ. ಅದೆಲ್ಲ ಬಿಟ್ಟು ನಾನು ಪತಿವ್ರತ ಸ್ತ್ರೀ ಅಂತ. ಅವರು ನಾವು ಒಂದೇ. ಹಿಂಗೆ ಬರಲ್ಲ. ಹಿಂಗೆ ಮಾಡೋರು ಹಿಂಗೆ ಮಾಡೋರು ನೀವು ನಿಮ್ಮಂತವ್ರು. ನಾನು ಶುದ್ಧ ಪತಿವ್ರತ ಸ್ತ್ರೀಯರು. ಇದಕ್ಕೆ ನೀವು ಹೋಗ್ಬೇಕು. ಇದಕ್ಕೆ ಯಾರು ನಂಬೇಕ? ಯಾಕೆ ನಂಬುದಿಲ್ಲ? ಹಂಗ ನಾನು ಒಂದು ಮಾತು ಹೇಳ್ತಾನೆ ನಂಬ್ತೇನೆ. ನೀನು ಒಂದು ಹೇಳ್ತಿ? ನಾನು ಯಾರು ನುಡಿ ಕರೆ ಬರಕತ್ತೆ ಕೇಳ ಹೇಳಿ ನೋಡು. ಹೌದಾ? ನುಡಿ ಕರೆ ಬಂದ ನಾನು ನೀನು ನುಡಿ ಕರೆ ಬರ್ತಾವ. ಹೌದು ಹೌದು. ಯಾರು ನುಡಿ ಹೇಳ್ತಾನೆ ನಿನ್ನಿಂದ ಶುರು ಮಾಡ್ಬೇಕಾದ್ರೆ ಇಲ್ಲ. ಒಟ್ಟ ಈ ದೇಶಕ್ಕೆ ಗೋರ್ಪಡೆ ಮಹಾರಾಜ ಅಂದ್ರೆ ನಾವು ಒಬ್ಬದ ನೋಡು. ಎಲ್ಲ ಮಹಾರಾಜರೆಲ್ಲ ಅಲ್ಲ ನೀವೊಬ್ಬ. ನಾವು ಒಬ್ಬ. ಇದಕ್ಕೆ ಯಾರು ಹ್ಞೂ ಅಂತಾರೆ ಇದ್ರಾಗ? ಮತ್ತೆ ನಿಂದಕ್ಕೆ ಯಾರು ನಂಬೇಕು? ಏನಂತಿ ನೀನು? ಅದ ನಾ ಮಹಾರಾಜ ಅಂತ ಹೇಳ್ಕೊಡ್ಬೇಕಾದ್ರೆ ಕಂಚಿನ ಸನ್ನದಿ ಒಳಗೆ ಬರದಿಟ್ಟಿದ್ದಾರ ಬೇಕ. ಬೇಡ ಸರ್ಕಾರದಾಗ ಕಾಗದ ಪತ್ರ ಬೇಕ. ಎಲ್ಲ ಹೋಗಿ ನಮಗ್ ಬಿತ್ತು ಹುಡಿಯಾರ ಬೇಕಲ್ಲ ವಾಡ್ಯದ ಯಾವ್ದಾರ ಒಂದು ಆಧಾರ ಬೇಕಲ್ಲ. ಮತ್ತ ಹಂಗ ನಿನ್ನಿಂದ ನನಗ ನನ್ನಿಂದ ನಿನಗೇನು ಆಧಾರ ಬೇಕಾಗ್ಯದ? ನಿನಗೆ ಏನು ಹೆಚ್ಚಿಗೆ ಕೇಳುದಿಲ್ಲ. ನೀ ಪತಿವ್ರತ ಸ್ತ್ರೀ ಹೌದ? ಪತಿವ್ರತ ಸ್ತ್ರೀಯರ ಮುಖ್ಯ ಧರ್ಮ ಏನು ಇಷ್ಟ ಹೇಳಿ ನನಗೆ ಗೊತ್ತಾಗ್ತದ. ಹೌದೇನ? ಏನು ಪತಿವ್ರತ ಸ್ತ್ರೀಯರ ಮುಖ್ಯ ಧರ್ಮ ಯಾವುದು ಅಷ್ಟೇ ಹೇಳ. ಹೌದಿಲ್ಲ? ಲಕ್ಷ ಕೇಳಬೇಕು. ಹೇಳ. ಪತಿವ್ರತ ನಾರಿ ಸ್ತನ ಕುಂಭ ವಿಗ್ಮಂ ಶಾರುನ್ ಚರ್ಮನ್ಯ ಖಾವಾರಿ ಚಾತ ಚಾತ. ಹೇ ಸುಮ್ಕೆ ಹೇಳ್ತಾರ ಸುಮ್ನೆ ಅಂದ್ರೆ ನೀ ಒಟ್ಟ ಹೇಳ್ತಂತ ಸುಮ್ನೆ. ಪತಿವ್ರತ ನಾರಿ ಸ್ತನ ಕುಂಭ ವಿಗ್ಮಂ ಶಾರ್ದೂಲ ಚರ್ಮ ನಖಾವಾರಿ ಚಾತ ಶೂರಸ್ಯ ಶಸ್ತ್ರಂ ಕೃಪಣಸ್ಯ ವಿತ್ತಂ ಚತ್ವಾರೋ ಪ್ರಾಪ್ತಿ ಮರಣಾಂತ ಕಾಲೇ. ಏನು ಕಾಲೇನು ತುಂಬ ಇದು ಸಂಸ್ಕೃತ ನಾಟಕ ಕನ್ನಡ ತಿಳಿದು ನಮ್ಗೆ ಇವು ಕಾಯಿ ಕುಡಿ ಅಂದ್ರೆ ನಮ್ಗೆ ಬಾಯ್ ಇದನ್ನ ಕನ್ನಡದಲ್ಲಿ ಹೇಳ್ತಾನೆ ಅದು ತಿಳಿದಿದ್ದೇನೆ. ಪತಿವ್ರತ ಸ್ತ್ರೀಯರ ಕುಂಭ ಕುಚಗಳು ಹುಲಿ ಉಗುರು ಜೀನ ಮನುಷ್ಯನ ದ್ರವ್ಯ ಶೂರನ ಕೈಯೊಳಗಿನ ಖಡ್ಗ ಜೀವ ಇರುವವರೆಗೆ ಯಾರಿಗೆ ವಶ ಆಗುದಿಲ್ಲ. ಅಂದ್ರೆ ಸತ್ ಮೇಲೆ ಆಗಬಹುದು ಅಥವಾ ಇಲ್ಲ. ಅದರಂತೆ ನಾವು ಪತಿವ್ರತ ಸ್ತ್ರೀಯರಿದ್ದು ನಮ್ಮ ಜೀವ ಇರುವವರೆಗೆ ಪರ ಪುರುಷರಿಗೆ ವಶ ಆಗುವುದಿಲ್ಲ ಅಂತ. ಎರಡನೇ ಗಂಡಸನ ಮುಖ ನಾವು ಎಂದೂ ನೋಡುವುದಿಲ್ಲ. ಇದರ ಇಷ್ಟ ನೀ ಎರಡನೇ ಗಂಡಸರ ಮುಖ ನೋಡ್ಬೋದು. ಇಲ್ಲ ಹೌದವಾ ನನ್ನ ಪತಿವ್ರತ? ಯಾಕ ಖರೇ ನೋಡಿ. ಯಾಕ ಎರಡನೇ ಗಂಡಸರ ಮುಖ ನೋಡಿಲ್ಲ ನೋಡುದ ಇಲ್ಲ. ಮತ್ತೆ ಇವರೆಲ್ಲ ಈಗ ಕೂತಾರೆಲ್ಲ ಈ ಪ್ಯಾಂಟಿನ ಮಂದಿ ಎಲ್ಲ ಗಂಡಸರು ಹೌದಲ್ಲ. ಈ ಕಣ್ಣಿಂದ ಈ ದೃಷ್ಟಿಯಿಂದ ನೋಡಿದ್ರೆ ಏನಾಗ್ತದೆ? ದೃಷ್ಟಿಯಲ್ಲಿ ಭೇದ. ಇದು ಯಾವ ದೃಷ್ಟಿ? ಕಾಮ ದೃಷ್ಟಿಯಿಂದ ಎಂದು ನೋಡಬಾರದು. ಇದು ಸಮ ದೃಷ್ಟಿ ಅಂತಾರೆ. ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ತಾಯಿ ತಂದೆಗಳು ನೋಡಿದಂತೆ ಇದಕ್ಕ ಸಮ ದೃಷ್ಟಿ ಅಂತಾರೆ. ಹಿಂಗ ನೋಡುದ್ರಿಂದ ಅದ್ರಾಗಿ ಹೈಸ್ಕೂಲ್ ಹುಡುಗರಂತ ಹೇಳಕ್ ಬರುದ ಯಾವ್ದಾರ ಕುಂಡ್ರಾಕ್ ಬರುದಿಲ್ಲ ಅಂತ ಹಾಕಿ ಸೊನ್ನ ಹಾಕೊಂಡು ಅದಾಗ ಅವರು ಇದರಿಂದ ಮುಂದೆ ಯಾರ ಹೆಣ್ಮಕ್ಳು ಹೋಗೋ ಮುಂದೆ ಹಂಗದು ಹಾಗ ಎಂದು ನೋಡಬಾರ್ದು. ನೋಡಿದ್ರೆ ಏನಾಗ್ತದೆ? ದೀಡ್ ಕಣ್ಣಿಲಿ ಎಂದು ನೋಡಿದಲ್ಲಿ ದೀಡ್ ಕಣ್ಣಿಲಿ ಎಂದು ನೋಡಬಾರ್ದು. ಇದು ನೋಡಿದ್ರೆ ಏನಾಗ್ತದೆ?
ಹಾಗೆ ನೋಡಿದ್ರೆ ಏನಾಗ್ತದೆ? ಏನಾಗ್ತದೆ? ಕೋಟ್ಯಾನು ಕೋಟಿ ಪೂಜಾ ಫಲ ಸಿಗುವುದೇ ಇಲ್ಲ. ಪೂಜೆ ಮಾಡಿಸಿದ ಫಲ ಹೋಗ್ತದೆ. ಕೋಟ್ಯಾನು ಕೋಟಿ ಪೂಜಾ ಮಾಡಿಸಿದ ಫಲ ಹೋಗ್ತದೆ. ಹ್ಯಾಂಗ ನೋಡೋದ್ರಿಂದ? ಕಾಮ ದೃಷ್ಟಿಯಿಂದ ನೋಡೋದ್ರಿಂದ. ಇಷ್ಟೇ ಅಲ್ಲ, ತೀರ್ಥಯಾತ್ರೆಗಳ ಫಲ ಹೋಗ್ತದೆ. ತೀರ್ಥಯಾತ್ರೆ ಅಂದ್ರೆ ತಿರುಪತಿಗಾದದ್ದು, ತಿರುಪತಿಗಾದದ್ದು, ಧರ್ಮಸ್ಥಳಕ್ಕಾದದ್ದು, ಪಂಢರಪುರಕ್ಕಾದದ್ದು, ವೆಂಕಟರಾಮಗಾದದ್ದು ಎಲ್ಲ ಬಾಧ ಹ್ಯಾಂಗ ನೋಡೋದ್ರಿಂದ? ಹಂಗ ಕಾಮ ದೃಷ್ಟಿಯಿಂದ ನೋಡೋದ್ರಿಂದ ಇಷ್ಟೇ ಅಲ್ಲ, ರವ ನರ್ಕ ಆಗ್ತದೆ. ಯಾ ನರ್ಕ ಯಾ ಸ್ವರ್ಗ ಬೇಕಾಗ್ಯದ. ನೀ ಪತಿವ್ರತಾರೆ ಇರು, ಹೆಂಗಾರ ಇರು, ನಮ್ಗೆ ಏನ್ ಆಗ್ಬೇಕಾಗ್ಯದ. ನಮ್ಮ ದರ್ಶಾರ ಅವರು ನಿಮ್ಮಂತಾರ ಯಾರ ಸಿಕ್ಕರ ಬಿಟ್ಟು ಕರ್ಕೊಂಡು ಬಾ ಅಂದ. ಕರ್ಕೊಂಡು ಬಾ ಅಂದ. ತ್ವರಿಸಾನಿ ನನ್ನ ಕರ್ಸಾನ ಕರ್ಸಾರ ಶ್ರೀಮಂತಿ, ಶೃಂಗಾರವಂತಿ, ಮೇಲಾಗಿ ಆ ಪರಮಾತ್ಮನ ಹೆಂಡತಿ. ನಾನು ಎಂತಾಕಿ ಕೊರವಿ, ಮೇಲಾಗಿ ಬಡವಿ. ನನ್ನ ವಸ್ತ್ರ ನೋಡಿ, ನನ್ನ ಆಭರಣ ನೋಡಿ ಅಪಹಾಸ್ಯ ಮಾಡ್ಲಿಕ್ಕಿಲ್ಲ. ಚೇಚೆ ಅಂತ ಪೈಕಿ ಅಲ್ಲ, ಬಾಳ ಚಲೋ ಇದ್ದಾರೆ. ಅಲ್ಲ, ನೀ ಬಳಿ, ನೀ ಮುದುಕಿ, ನಿನ್ನ ವಯಸ್ಸ ನೋಡಿ ಕರ್ಕೊಂಡು ಹೊಂಟೀನಿ. ನೀನು ಎದರ್ ಸಲಕ್ಕೆ ಕರ್ಕೊಂಡು ಹೊಂಟೀನಿ ನಾನು ಬರೋದಿ. ನೀನು ಎದರ್ ಸಲಕ್ಕೆ ಕರ್ಕೊಂಡು ಹೊಂಟೀನಿ ನಾನು? ಎದರ್ ಸಲುವಾಗಿ? ನೀನು ಶ್ರೀಮಂತಿಗೆ, ನೀನು ವಯಸ್ಸ ರೂಪ ನೋಡಿ ಕರ್ಕೊಂಡು ಹೊಂಟಿಲ್ಲ. ವಿದ್ಯಾನಾಂ ನರಸ್ಯ ರೂಪಂ ಅಧಿಕಂ ಪ್ರಚಿನ್ನ ಗುಪ್ತಂ ಧನಂ. ವಿದ್ಯಾ ಭೋಗಕರಿ ಯಶ ಸುಖಕರಿ. ವಿದ್ಯಾ ಬಂಧು ಜನ ವಿದೇಶಿ ಗಮನೆ. ವಿದ್ಯಾ ಪರದೈವತ. ವಿದ್ಯಾ ನತು ಧನಂ ವಿದ್ಯಾ ವಿಹೀನ ಪಶು ಅಂತ ಗುಪ್ತವಾದ ವಿದ್ಯಾ ನಿನ್ನ ಹತ್ರ ನಾ ಕರ್ಕೊಂಡು ಹೊಂಟೀನಿ. ಚಿನ್ನ ಅಂದ್ರೆ ಚಿನ್ನ ಅಂದ್ರೆ ಬಂಗಾರ, ಗುಪ್ತವಾದ ಧನ ಇದು. ಯಾಕಂದ್ರೆ ವಿದ್ವತ್ವಂಚ ನೃಪತ್ವಂಚ ನೈವತ್ವಲ್ಯ ಕದಾಚನ ಸ್ವದೇಶಿ ಪೂಜಿತೆ ರಾಜ ವಿದ್ವಾನ್ ಸರ್ವತ್ರ ಪೂಜಿತೆ. ನೋಡುವ, ರಾಜ ಇದ್ರೆ ತನ್ನ ದೇಶದಲ್ಲಿ ಅಷ್ಟೇ ಮಾನ್ಮರ್ಯಾದೆ ಸಿಗ್ತದೆ. ಶ್ರೀಮಂತ ಇದ್ರೆ ತನ್ನ ಊರಾಗ ಅಷ್ಟೇ ಮಾನ್ಮರ್ಯಾದೆ ಸಿಗ್ತದೆ. ಆದ್ರೆ ವಿದ್ಯಾವಂತನಾದ್ರೆ ವಿದ್ವಾನ್ ಸರ್ವತ್ರ ಪೂಜಿತೆ, ಜಗತ್ತಿನಲ್ಲಿ ಪೂಜೆ ಆಗ್ತಾನ. ಆದ್ರೆ ಪ್ರವಾಸ ಮಾಡ್ಬೇಕಾದ್ರೆ ಏನ್ ಹೇಳ್ತಾನ? ವಿದ್ಯಾಮಿತ್ರು ಪ್ರವಾಸೇಶ ಭಾರ್ಯಾಮಿತ್ರು ಗ್ರಹಿಸ್ತ ವೇದಿತಮ್ಮ ಔಷಧ ಮಿತ್ರು ಧರ್ಮೋ ಮಿತ್ರು ಮನುಷ್ಯತಃ. ಪ್ರವಾಸ ಮಾಡ್ಬೇಕಾದ್ರೆ ವಿದ್ಯಾಮಿತ್ರು ಪ್ರವಾಸೇಶ ಅಂದ್ರೆ ಪ್ರವಾಸ ಮಾಡ್ಬೇಕಾದ್ರೆ ವಿದ್ಯೆಗೆ ಹೇಳ್ತಾನ. ಯಾಕಂದ್ರೆ ನಾವು ರೊಕ್ಕ ಇದ್ದಾಗ ಬೇಕಾದಲ್ಲಿ ಹೋಗ್ಬೋದು ಅನ್ಬೋದು. ಆದ್ರೆ ರೊಕ್ಕ ಯಾರ ಕತ್ತರಿಸ್ಕೊಂಡು ಆದ್ರ ಲೈನ್ದಾನೆ ಅನ್ಕಂತ ಎಣಿಸ್ಕೊಟ್ಟು ಊರಿಗೆ ಅಂದ್ಬಿಟ್ಟು. ಆದ್ರೆ ವಿದ್ಯಾ ಕತ್ತರಿಸ್ಕೊಂಡು ಹೋಗ್ಲಿಕ್ಕೆ ಬರುವಂತಿಲ್ಲ. ಪ್ರವಾಸ ಮಾಡ್ಬೇಕಾದ್ರೆ ವಿದ್ಯೆಗೆ ಹೇಳ್ತಾನ. ಮತ್ತೆ ಭಾರ್ಯಾಮಿತ್ರು ಗ್ರಹಿಸ್ತ ಪ್ರಪಂಚ ಮಾಡ್ಬೇಕಾದ್ರೆ ಹೆಂಡತಿನಾಗ ಹೇಳ್ತಾನ. ಮಕ್ಕಳಿಗೆ ಮಕ್ಕಳ ಹಾಕಿ ಇಲ್ಲ. ಆದ್ರೆ ವ್ಯಾಧಿ ತಮ್ಮ ಔಷಧ ಮಿತ್ರು ರೋಗಿಗೆ ಏನ್ ಹೇಳ್ತಾನ? 2 ಗುಳಿಗೆ 1 ಗ್ಲಾಸ್ ಔಷಧ. ಮತ್ತ ಸಾಯವಾಗ ಏನ್ ಹೇಳ್ತಾನ? ಅದಂದ್ರ ಧರ್ಮೋ ಮಿತ್ರು ಮರೀಶತಃ. ಸಾಯವಾಗ ಧರ್ಮಿಗೆ. ಯಾಕಂದ್ರೆ ಜಗತ್ತಿನಲ್ಲಿ ಏನ್ ಕಣ್ಣಿ ಕಾಣಿಸ್ತದ ಇದೆಲ್ಲ ಅಸ್ಥಿರವಾದದ್ದ. ಯಾಕಂದ್ರೆ ಅಸ್ಥಿರಂ ಜೀವಿತಂ ಲೋಕೆ ಅಸ್ಥಿರಂ ಧನಯೇವನಂ. ಅಸ್ಥಿರಂ ಪುತ್ರದಾರಂಶ ಧರ್ಮಂ ಕೀರ್ತಿಂ ಸ್ವಯಂ ಸ್ಥಿರಂ. ಜಗತ್ತಿನಲ್ಲಿ ಏನು ಕಣ್ಣಿ ಕಾಣಿಸ್ತದ ಒಂದಿಲ್ಲ ಒಂದಿನ ನಾಶ ಆಗಿ ಹೋಗ್ತದ. ಯಾವ್ದು ಹುಡ್ತದ ಅದು ಒಂದಿಲ್ಲ ಒಂದಿನ ಸಾಯ್ತದ. ಅಸ್ಥಿರಂ ಧನಯೇವನಂ.
ಈ ರೊಕ್ಕ ವಯಸ್ಸ ಸ್ಥಿರವಾದದ್ದಲ್ಲ. ಇದು ತಿಳ್ತಿಲ್ಲ ಈಗ ಮುಗಿಲಿ. ಆದ್ರೆ ಈ ವಯಸ್ಸ ರೊಕ್ಕ ಸ್ಥಿರವಾದದ್ದಲ್ಲ. ಅಲ್ಲ ಮತ್ತ ಅಸ್ಥಿರಂ ಧನ ಯೌವನ ಅಸ್ಥಿರಂ ಪುತ್ರ ದಾನವಶ್ಯ. ಹೆಂಡ್ರು ಮಕ್ಕಳು ಬಂಧು ಬಾಂಧವರು ಯಾರು ಸ್ಥಿರವಾದ ಬರೋಲ್ಲ. ಅವ್ರು ಬರುವಂಗ ಅವ್ರು ಬಂದಾರ, ನಾವು ಬರುವಂಗ ನಾವು ಬಂದೀವು. ಈಗ ಅವ್ರ ಕಾರ್ಯಕ್ರಮ ನೋಡಕ್ ಬಂದಾರ, ನಾವು ಮಾಡ್ಲಿಕ್ಕೆ ಬಂದೀವಿ. ಕಾರ್ಯಕ್ರಮ ಅವ್ರ ಮನೆಗೆ ಅವ್ರು ಹೋಗ್ತಾರ, ನಮ್ಮೂರಿನ ಹೋಗ್ತೇವೆ. ಹಂಗ ಎಲ್ಲಾರು ಬಂದ ಇದನ್ನ ಕೂಡ್ಕೊಂಡು ಅವ್ರು ನಮ್ಮವ್ರು ಇವ್ರು ನಮ್ಮವ್ರು ಅಂತ ಯಾರು ಸ್ಥಿರವಾದವ್ರಲ್ಲ. ಕಾಲಾಯ ತಸ್ಮೈ ನಮಃ. ಕಾಲ ಗತಿಸ್ತೆ ಅಂದ್ರೆ ಎಲ್ಲರೂ ಬಿಟ್ಟು ಹೋಗ್ತಾರ. ಆದ್ರೆ ಕೊನೆಗೆ ಉಳಿಯುವುದೇನವ? ಧರ್ಮಂ ಕೀರ್ತಿಂ ದ್ವಯಂ ಸ್ಥಿರಂ. ಧರ್ಮ ಕೀರ್ತಿ ಕಿಮ್ಮತ್ತದ, ದೇಹ ಇರುವವರೆಗೆ ವಿದ್ಯೆ ಇದ್ರ ಕಿಮ್ಮತ್ತದ. ಅಂತ ವಿದ್ಯೆ ಅಲ್ಲ ಅಂತ ಹೇಳಿ ನೀನು ಕರ್ಕೊಂಡು ಹೊಂಟಿವಿ. ಈಗೆಲ್ಲ ಕೊಡ್ತೀನಿ ಬಿಡ್ಕೋತೀನಿ. ಅಡಿಗೆ ಹೊಂಟು ನಡಿ. ನಮಸ್ತೆ ಮ್ಯಾಮ್, ನನ್ನ ಹೆಸರು ಶಾಲಿನಿ ಅಂತ. ನಿಮ್ದು ಫುಲ್ ಕೇಳ್ತಿದ್ರೆ ತುಂಬಾ ಚೆನ್ನಾಗಿದೆ, ಬಟ್ ಯಕ್ಷಗಾನ ಟೈಪ್ ಇದೆ. ನೀವು ಈ ತರ ಯಾಕೆ ಅಳವಡಿಸ್ಕೊಂಡ್ರೆ ಅಂದ್ರೆ ಹಿಂದೂಸ್ತಾನಿ ಕರ್ನಾಟಕ ಎರಡು ಕ್ಲಬ್ ಮಾಡಿ ಹಾಡ್ತಿದ್ದೀರಾ, ಅದು ಚೆನ್ನಾಗಿದೆ. ಎಷ್ಟು ವರ್ಷದಿಂದ ಇದನ್ನ ಈ ಕಲೆನ ಹುಟ್ಟಾಕಿ ಅದನ್ನೇ ರೂಢಿಗತವಾಗಿ ಮಾಡ್ಕೊಂಡಿದ್ದೀವಿ? ನಾವು 35 ವರ್ಷ ಆಗ್ತೀವಿ ನಮ್ಮ ಮನೆಗೆ. ಯಕ್ಷಗಾನನು ಟ್ರೈ ಮಾಡ್ಬೋದಿತ್ತಲ್ವಾ? ಖರೆ ನಮ್ಮ ಕಡೆ ಯಕ್ಷಗಾನ ಇಲ್ಲ. ನಮ್ಮ ಕಡೆ ಯಕ್ಷಗಾನ ಮಾಡಂಗಿಲ್ಲ. ನಮ್ಮ ಕಡೆ ಇದು ಪಾರಿಜಾತ ಒಂದು ದೊಡ್ಡ ಆಟ, ಪಾರಿಜಾತ ಮಾಡ್ತಾರೆ. ನಮ್ಮ ಕಡೆ ಆ ಯಕ್ಷಗಾನಕ ಇವ್ರು ಬಂದಿರ್ತಾರಲ್ಲ ಆ ಕಡೆ. ನಮ್ಮ ಕಡೆ ಎಲ್ಲ ಸಂಗೀತ ಬೇರೆ ಇದೆ. ನಮ್ಮ ಕಡೆ ಭಜನೆ ಗಿಜನ ಎಲ್ಲ ನಮ್ಮ ಕಡೆ ಅಪ್ಪಟ ಕಲಾವಿದರು. ಯಕ್ಷಗಾನ ಭಾಳ ಜನ ಕೇಳ್ತಂಗೆ ಏನಿಲ್ಲ, ಒಂದು ಸಂಪ್ರದಾಯನ ಒಂದು ಜೀವಮಾನದಲ್ಲಿ ಕಲ್ತ್ಕೊತಾರೆ. ಯಕ್ಷಗಾನ ಅನ್ನೋದಕ್ಕೆ ಹೆಚ್ಚು ಕಮ್ಮಿ ಅವ್ರ ಜೀವಿತ ಖರ್ಚು ಮೇಲೆ ಈಗ ನೋಡ್ತಿರಲ್ಲ ಯಕ್ಷಗಾನ ಅಷ್ಟು ಹದವಾಗಿ ಸಿಗುತ್ತೆ. 2-3 ಕಲಿಯಕ್ಕೆ ಆಗಲ್ಲ ಅಂತಿಲ್ಲ. ಅವ್ರ ಜೀವನ, ಅವ್ರ ಕಲಿಕೆ, ಅವ್ರ ಗುರುಗಳ ಹತ್ತಿರದಿಂದ ಈಗಿರೋ ಹಂತದಲ್ಲಿ ಅರ್ಥ ಆಗುತ್ತೆ. ಆಯಾ ಸೀಮೆಗೆ ಒಂದೊಂದು ಕಲೆ ಇದೆ, ಅದಷ್ಟೇ ಬೇರೆ ಕಲಿಬಾರ್ದು ಅಂತೀನಿ. ದಾರಿ ಇದ್ದದ್ದು ಆ ದಾರಿ. ಉತ್ತರ ಕರ್ನಾಟಕದಾಗ ಯಕ್ಷಗಾನ ಇಲ್ಲ. ನಮ್ಗೆ ಪಾರಿಜಾತ ದೊಡ್ಡ ಸಂಗೀತ ಎಲ್ಲ ಅದಾವ್ರೆ. ಈ ಕಡೆ ಯಕ್ಷಗಾನದ ಮೇಲೆ ಅಭಿಪ್ರಾಯ, ಈ ಕಡೆ ಇಲ್ಲಿ ಭಾಳ ಚಂದ ಮಾಡ್ತಾರೆ. ನೀವು ಬೇರೆಯವ್ರಿಗೂ ಕಲಿಸ್ಕೊಡ್ತಾ ಇದ್ದೀರಾ, ಬೇರೆಯವ್ರಿಗೂ ಕಲಿಸ್ಕೊಡ್ತಾ ಇದ್ದೀರಾ ಇಲ್ವಾ? ಮತ್ತೆ ನಿಮ್ಮ ಗುರುಗಳು ಯಾರೋ ಹೆಂಗ್ ಕಲ್ತ್ರಿ ಅಂತ? ನಮ್ಮ ಗುರುಗಳ್ರಿ, ನಮ್ಮ ಗುರುಗಳು ಮೊದಲಿನ ಗುರುಗಳನ್ನ ದೇವ್ರ ಆಕಿಂದ ಆಮೇಲೆ ಬಾಳಪ್ಪ ದರ್ಶನ ಮಾಡಿ ಅಂತ ಗುರುಗಳು. ಆಮೇಲೆ ದೇಶಪಾಂಡ್ಯರ ಕಲಿಸಿದ್ರಿ, ಲೋಕಾಪುರ ದೇಶಪಾಂಡ್ಯರು. ಆಮೇಲೆ ನಮ್ಮ ಗುರುಗಳು ಇವ್ರ ಪಡ್ಲಿ ಮಾಸ್ತರ್, ಇವರು ಹನುಮಂತಪ್ಪ ಉದುಪುಡಿ ಅಂತ ಹೇಳಿ ಇವರು ಕೃಷ್ಣ ಪಾತ್ರ ಕಲಿಸಿದ್ರು. ಆಮೇಲೆ ಸಂಭಾಷಣೆ ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು, ಹಿಂಗೆ ಇರಬೇಕು ಅಂತ ಕಲಿಸ್ತಾವ್ರು. ನೀವು ಬೇರೆ ಕಲಿಸ್ತಾ ಇದ್ದೀರಾ ಇಲ್ವಾ? ನಾವು ಈಗ ಸಣ್ಣ ಮಕ್ಕಳನ್ನ ತಯಾರು ಮಾಡೀವಿ, ಮಾಡ್ತಾ ಇದ್ದೀರಾ? 4 ಹೆಣ್ಮಕ್ಳು ಈ ಯಕ್ಷಗಾನ ಬೇರೆ ದೇಶಕ್ಕೂ ಏನಾದ್ರು ಹೋಗಿದ್ರಾ? ಬೇರೆ ರಾಜ್ಯಕ್ಕೆ ಬೇರೆ ಎಲ್ಲ ಹೋಗಿದ್ರಾ? ಬೇರೆ ರಾಜ್ಯದ ಹೋಗ್ತಿರ್ಲಿಲ್ಲ. ಒಂದು 3 ಸಲ ಹೋಗಿವಿ ಇದಕ್ಕೆ ದಿಲ್ಲಿಗೆ. ಆಮೇಲೆ ಮೊನ್ನೆ 10 ತಿಂಗಳು ಹಚ್ಚಿ ತಿಂಗಳು ಜನವರಿ 11ನೇ ತಾರೀಕಿಗೆ ಗುಜರಾತ್ಗೆ ಹೋಗಿ ಬಂದ್ವಿ. ಮತ್ತು ಇಲ್ಲಿ 10 ತಿಂಗಳದಾಗ ಇದು ಸಾಲಿಗ್ರಾಮಕ್ಕೆ ಹೋಗಿದ್ವಿ, ಉಡುಪಿ. ಮತ್ತು ಇದು ಮೈಸೂರಾಗ ಬೆಂಗಳೂರು ಸಾಕಷ್ಟು ಕಾರ್ಯಕ್ರಮ ಆಗ್ಯಾವ. ಮತ್ತು ಇದು ಮಹಾರಾಷ್ಟ್ರದೊಳಗೆ ವರ್ಷಾಸನಿ 21 ವರ್ಷ ಆತ್ರಿ. ಪಂಡ್ರಪುರಕ್ಕೆ ಮಾತ್ರ ನಾ ಯಾರು ಒಂದು 10 ಪೈಸಾ ತೊಗೊಳೋದಿಲ್ಲ, ನಾನು ಸ್ವಂತ ತಯಾರು ಮಾಡಿ ಎಲ್ಲರೂ ಕರ್ಕೊಂಡು 2 ಕಾರ್ಯಕ್ರಮ ಮಾಡಿ. ಮರಾಠಿಲಿ ಅಲ್ಲ, ನಮ್ದು ಕರ್ನಾಟಕ ಜನ ಬಂದಿರ್ತೈತೆ ಅಲ್ರಿ ಇಲ್ಲಿ. ಇದು ನಾಳೆ ಕಾರ್ತಿಕ ಏಕಾದಶಿಗೆ ನಮ್ಮ ಕಡೆ ಜನ ಬಂದಿರ್ತಾರೆ. ಸಲುವಾಗಿ ಅದನ್ನೊಂದು ಮಾಡ್ತಾರೆ. ನೀವು ಇಲ್ಲಿ 35 ವರ್ಷದಿಂದ ನಿಮ್ಮ ಬದುಕಿನ ಇದರಲ್ಲೇ ಇಲ್ಲಿ 35 ವರ್ಷದಿಂದ ನಿಮ್ಮ ಜೀವನನ ಇದರಲ್ಲೇ ಕಳೀತಾ ಇದ್ದೀವಿ ಅಂತ ಹೇಳಿದ್ರಿ. ಆಮೇಲೆ ಮೇಡಮ್ ಒಂದು ಪ್ರಶ್ನೆ ಕೇಳಿದಾಗ
ನಿಮ್ಗೆ ಸನ್ಮಾನ ಮಾಡ್ತೀವಿ ಬನ್ನಿ ಅಂದಾಗ ಸನ್ಮಾನ ಗಿನ್ಮಾನ ಎಲ್ಲ ಬೇಡ್ರಿ ನಮ್ಮ ಬದುಕು ನಡಿಬೇಕು ಕಾರ್ಯಕ್ರಮ ಕೊಡ್ರಿ ಅಂತ ಹೌದ್ರಿ. ಹೇಳಿದ್ರಲ್ಲ. ಯಾಕಂದ್ರೆ ಈಗ ಟಿವಿ ಮಧ್ಯಾಹ್ನ ಬಂದಾಗಿಂದ ನಮ್ಮ ಜಾನಪದ ಕಲಾವಿದರಿಗೆ ಈ ಗೌರ್ಮೆಂಟ್ ಅವರು ಮತ್ತು ನಿಮ್ಮಂಥವ್ರು ಹೆಂಗೆ ಏನು ಸಂಘ ಸಂಸ್ಥೆದವರು ಅಷ್ಟೇ ನಮ್ಮನ್ನು ಕರೆಸಿ ಇದು ಮಾಡಕತ್ತೆ. ಮತ್ತು ಇಲ್ಲೇ ಜಾತ್ರೆ ಓಕುಳಿ ಸಾಕಷ್ಟು ಕಾರ್ಯಕ್ರಮ ಮಾಡ್ತಿದ್ದೀವಿ. ಮೊದಲ ಜಾತ್ರೆ ಓಕುಳಿ ಎಲ್ಲಿ ಇರ್ತಾವ ಇದು ಉಗಾಡಿಂದ ಕಾರುವಿನ ತನಕ ನಮಗೆ ಸೌಡ್ ಇರ್ತಿದ್ದಿಲ್ಲ. ಅಷ್ಟು ನಮ್ಮ ಆಟಗಳು ಆಗ್ತಿದ್ವಿ. ಬೆಳೆ ತನಕ ಬೆಳಗಿನವ್ರಿಗೆ ಮಾಡ್ತಿದ್ದೀವಿ ರೀ. ಈಗ ಮೇಡಮ್ ಅಂತ ಅವ್ರಿಗೆ ಬಿಡ್ಕೋದಾಗೈತೆ ರೀ. ನಮ್ದು ಕಾರ್ಯಕ್ರಮ ಯಾವತ್ತಾದ್ರೂ ಒಂದಿನ ಇದನ್ನ ಬಿಟ್ಬಿಡ್ಬೇಕು, ಇದರಿಂದ ನಮ್ಮ ಬದುಕು ನಡೆಯೋಕ್ ಸಾಧ್ಯ ಇಲ್ವೇನೋ ಅಂತ ಯಾವತ್ತಾದ್ರೂ ಅನ್ಸಿದ್ಯಾ? ಇಲ್ಲ, ಅಂದೇ ಇಲ್ಲ. ನಾವು ಅಥವಾ ಎಷ್ಟು ತ್ರಾಸ ಬಂದ್ರು ಎಷ್ಟು ಕಷ್ಟ ಬಂದ್ರು ಇದನ್ನ ಮಾಡ್ಕೊಂಡ ಬಂದೀವಲ್ಲ ವಿನ ಅದನ್ನ ನಾವು ಬಿಟ್ಟಿಲ್ಲ. ಅಥವಾ ಇದೇ ತರ ಬದುಕನ್ನ ಅಥವಾ ಇದರಿಂದ ಇದೇ ತರ ಬದುಕನ್ನ ಇನ್ನೊಬ್ರು ಕಟ್ಕೊಳ್ಳಿ ಅಂತ ಇನ್ಯಾರಾದ್ರೂ ನಿಮ್ ಜೊತೆಗೆ ಸೇರಿಸ್ಕೊಳ್ಳೋ ಮನಸ್ಸನ್ನು ಮಾಡಿದ್ದೀರಾ? ಮಾಡಿದ್ವಿ. ಈಗ ಸದ್ಯಕ್ಕೆ ನಮ್ಮ ಮೂರು ಜನ ಹೆಣ್ಮಕ್ಳು ಬಂದಾಗ ಸ್ವತಃ ನಮ್ಮ ತಮ್ಮನ ಮಗಳನ್ನ ಕಲಿಸಿದ್ರಿ. ನಾನು ಆಕೆ ಪಾತ್ರ ಮಾಡ್ತಾರೆ. ಅಮ್ಮ ನೀವು ಹೊಸ ಮಾತುಗಳನ್ನ ಜೋಡಿಸ್ಕೊಳ್ತೀರಾ? ನಾವು ಜೋಡಿಸ್ಕೋತೇವ್ರಿ. ಯಾಕಂದ್ರೆ ಈಗ ನಮ್ಗೆ ಏನು ನಾವು 5 ಮಂದಿ ಬಂದಿವ್ರಿ. ಏನು ಇದ್ರಾಗ ಏನು ಮಾಡೋಣ್ರಿ? ನಮ್ಮ ತಂಡ ಕರೆಸ್ರಿ, ನಾವು ಕಾರ್ಯಕ್ರಮ ಕೊಡ್ರಿ ಅಂದ್ರೆ ಅದಕ್ಕಾಗಿ ಯಾಕಂದ್ರೆ ನಮ್ಗೆ ಎಲ್ಲ ಏನಿದ್ದು ತಿಳಿತೈತಿ ನಿಮಗೆಲ್ಲ. ನಾವು ಈ ಕಾಲಕ್ಕೆ ತಕ್ಕ ಹಾಗೆ ನೀವು ಈ ಸಂಭಾಷಣೆಯಲ್ಲಿ ಕೂಡ ಮಾರ್ಪಾಡು ಮಾಡ್ಕೊಳ್ತೀರಾ? ಹೌದ್ರಿ, ಮಾಡ್ಕೊಂಡು ಬಂದಿರ್ತಾವೆ. ಯಾಕಂದ್ರೆ ನಮ್ಮ ಲೋಕಾಪುರ ದೇಶಪಾಂಡೆ ಅವರು ಈ ಪಾರಿಜಾತ ಅನ್ನೋದು ಪುನರ್ಸೃಷ್ಟಿ ಮಾಡಿರೋದು. ಹೆಂಗೆ ರೀ, ಮೊದಲ ಕೌಸಲ್ಯ ನಿಂಗಮ್ಮ ಅಂತ ಹೇಳಿದ್ರಲ್ರಿ, ಸಾಹೇಬ್ರು ಹೇಳಿದ್ರಲ್ರಿ. ಕೌಸಲ್ಯ ನಿಂಗಮ್ಮ ಅವರು ಇಲ್ಲಿ ಒದರಿ ಅಲ್ಲಿ ಕೇಳ್ತೈತಿ ಬರೀ ಇಟ್ಟಲ್ಲಿ. ಆಗ ಬರೀ ಒದರುದ, ಆಗ ಬರೀ ಸಂಗೀತ ಚಂದ ಇದ್ದಿದ್ದಲ್ಲ. ಈಗ ನಮ್ಮ ದೇಶಪಾಂಡೆರಂಥವ್ರು ಮತ್ತು ಟಕ್ಕ ಕಿಟಲಪ್ಪನಂಥವ್ರು, ಅಪಾಲಲ್ಲ, ಹಾಂ ನದಾಪ್ ಅವರು, ಇವರೆಲ್ಲರೂ ಕುಡ್ಕೊಂಡು ಒಂದು ಇದು ನಾವು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು. ಆ ಪದ ಅಂದ್ರೆ ಹೆಂಗೆ ಆಕೈತಿ, ಈ ಪದ ಅಂದ್ರೆ ಹೆಂಗೆ ಆಕೈತಿ, ಇದನ್ನು ಸೇರಿಸ್ಕೊಂಡ್ರೆ ಹೆಂಗೆ, ಈ ಥರ ಮಾಡ್ಕೊಂಡಾಗ ಇಷ್ಟು ಬರ್ತೈತೆ ನಮ್ಗೆ. ಮೊದಲು ನಾವು ಏನು ಇದ್ದಿದ್ದಿಲ್ಲ, ಕುಡುವಂಗೆ ಇದ್ದಿದ್ದಿಲ್ಲ ರೀ. ಎಷ್ಟು ಓದಿರ್ತಾರಪ್ಪ ಅನಿಸ್. ಈಗ ನಾವು ಓದೋದ ನಿಮ್ಗೆ ಭಾಳ ಬೇಸರ ಆಗೈತಿ ಕರೆ. ಅದನ್ನು ಕೇಳಿದ್ರೆ ಏನಂತಿದ್ರೆ ಅವ್ರ ಕೌಸಲ್ಯ ನಿಂಗ ಹೋದ್ರು ರೀ. ಅವರು ಭಾಳ ಇಲ್ಲಿ ಓದಿದ್ರೆ ಆ ಊರು ಕೇಳಾಕತ್ತಿತ್ತು. ಅದು ಇಷ್ಟ ಆಗುತ್ತೆ ಹಂಗೆ. ಅದು ಅಂಥ ಇದ್ದು ಪಾರಿಜಾತ ಈಗ ಇಷ್ಟು ಮಟ್ಟಕ್ಕೆ ತಂದು ನಿಲ್ಲಿಸ್ಯಾರ ಯಾರು? ಲೋಕಾಪುರ ದೇಶಪಾಂಡೆರಾಗಲಿ, ನಮ್ಮ ಗುರುಗಳಾಗಲಿ, ಈ ಗುರುಗಳಾಗಲಿ, ಸಂಗೀತಕ್ಕಾಗಲಿ ಇದನ್ನು ಮಾಡಬೇಕು, ಇದನ್ನು ಮಾಡ್ಕೋಬೇಕು, ಇದನ್ನು ಜೋಡಿಸಿ ಚೆನ್ನಾಗೈತಿ. ಈಗಿನ ಮಂದಿ ವಿದ್ವಾನ ಮಂದಿ ಈಗ ಕಂಪ್ಯೂಟರ್ಗಾಗಲಿ ಇದೆ, ಕಂಪ್ಯೂಟರ್ದಾಗ ಮಾಡ್ತಾರಲ್ಲ. 5 ನಿಮಿಷನಾಗ ಹೋತ್ರಿ ಇದು ಹೋತೆ ಅಂದ್ರೆ ನನಗೆ ಎದುರಾಗ ಹಚ್ಚಿದ್ರಲ್ರಿ ಮೊಬೈಲ್ದಾಗ ಮೆಸೇಜ್ ಬಂದಿತ್ತು ರೀ. ಅದ್ರ ಹಿಂಗೆ ಅಂದ್ಕೊಂಡ ನಾನು ನಮ್ಮ ಹುಡುಗಿಗೆ ತೋರಿಸಿನ್ರಿ, ನನ್ನ ಮೊಮ್ಮಗಳಿಗೆ ತೋರ್ಸೋಣ. ಹಾಕಿ ಎಲ್ಲ ನನಗೆ ಬರ್ಕೊಟ್ಟ ಅಲ್ಲಿ ಕಂಪ್ಯೂಟರ್ಗೆ ಹೋದೆ. ಹೋಗ್ತದೆ 5 ನಿಮಿಷನಾಗ ಹೋಗತ್ತೇಳ್ರಿ ಅಂದ್ರೆ ನನಗೆ ಅದೇ ಹಂಗೆ ರೀ ಹಿಂಗೆ ಗೊತ್ತಾಗಿಲ್ಲ. ಅದೇ ಹಂಗೆ 5 ನಿಮಿಷನಾಗ ಹೆಂಗೆ ಹೋಗ್ತೀವಿ ಫೋನ್ದಾಗ್ರಿ ಫೋಟೋಗಳು ತೊಗೊಂಡು ಫೋಟೋ ಇಂಚಿತ್ತು ಯೂಟ್ಯೂಬ್ ತೊಗೊಂಡು ಕಾಣಕತ್ತು ಅದ್ರಾಗ ಇದು ಹೆಂಗೆ ಇದು ಕಂಪ್ಯೂಟರ್ ಅದಕ್ಕೆ ಅಂತಾರೆ ನೋಡ್ರಿ ಕಂಪ್ಯೂಟರ್ ಯುಗ ಈಗ ಅಂತ. ಇದು ಕಲಿಯುಗ ಅಲ್ಲಿದು ಕಂಪ್ಯೂಟರ್ ಯುಗ ಈಗ. ಈ ಕಂಪ್ಯೂಟರ್ ಯುಗದಾಗ ನಾವು ಪಾರಿಜಾತ ಮಾಡ್ಬೇಕಾದ್ರೆ ಹಂಗೆ ಒದರ್ಗೆ ಬರ್ತಿರ್ತಾರೆ ಪಾರಿಜಾತ ಹಾಕತ್ತೇನ್ರಿ ಈಗ ಯಾಕೆ ಹೇಳ್ತಾರೆ ನಾವು ಏನಿಲ್ಲ ಇಮೇಲ್ ಕಳಿಸಿ ಫೋಟೋ ಕೇಳಿದ್ವಿ. ಅಮ್ಮ ನೀವು ಈ ಕಡೆ ಕಾರ್ಯಕ್ರಮಕ್ಕೆ ಏನಾರ ಬಂದ್ರೆ ಏನ್ ಸಂಭಾವನೆ ಮಾಡ್ತೀರಾ? ನೀವು ಈ ಕಡೆ ಕಾರ್ಯಕ್ರಮಕ್ಕೆ ಬಂದ್ರೆ ನಿಮ್ ತಂಡದ ಜೊತೆಗೆ ಏನ್ ಸಂಭಾವನೆ ಮಾಡ್ತೀರಾ? ನೋಡ್ರಿ ನಾವು ಈಗ ಪಾರಿಜಾತದಕ್ಕೆ ಈಗ ನಿಮ್ಮಂಥ ಜಾತ್ರೆ ಹೋಗೋದು ಆಗಿ ಆದವರು ಈ ಕಡೆ ಯಾರು ನಮ್ಗೆ ಕರ್ಸೋದಿಲ್ರಿ. ಪ್ರೈವೇಟ್ ಯಾರು ಕರ್ಸೋದಿಲ್ಲ. ನಮ್ಮನ್ನ ಬರೀ ಮಾಡಬೇಕು ನಾವು ಸರ್ಕಾರ ವತಿಯಿಂದಲೇ ಬೇಕಾದ್ರೆ ಸಂಸ್ಕೃತಿ ಇಲಾಖೆದವ್ರ ವತಿಯಿಂದ ಮಾಡಬೇಕು, ಇದರ ಅಕಾಡೆಮಿ ವತಿಯಿಂದ ಮಾಡಬೇಕು, ಈ ವಾರ್ತಾ ಇಲಾಖೆದವ್ರ ವತಿಯಿಂದ ಮಾಡಬೇಕು. ಈ ವತಿಯಿಂದ ಮಾಡಿದ್ರೆ ನಮಗೆ ದುಡ್ಡು ಈಗ 30,000 ಗಂಟೆ ಕೊಡ್ತಾರೆ. ಮತ್ತು ಹೇಗೆ ಯಾರು ಮಾಡ್ಬೇಕು ನಮ್ಗೆ. ಮತ್ತು ಅಲ್ಲೇ ಹಳೆ ಆಗೋದು ಮಾಡ್ತೇವ್ರಿ. 12,000 15,000 16,000 ಈ ನಮಗೆ ತೊಗೋತೀವಿ. ಯಾಕಂದ್ರೆ ಗಾಡಿ ತೊಗೊಂಡು ಹೋಗ್ತೇವ್ರಿ. ಮತ್ತು ನಾವು 11 ಮಂದಿ ಹೋಗ್ತೀವಿ. ನಮಗೆ ಸಂಭಾವನೆಯಾಗ ಮತ್ತು ಅದು ಗಾಡಿ ಎಣ್ಣೆ ಹಾಕ್ಬೇಕು, ಅದು ಗಾಡಿ ನಮಸ್ತೆ ಮೇಡಮ್. ಒಂದು ನಿಮಿಷ. ನಾನು
ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಪ್ರಿನ್ಸಿಪಾಲ್. ಜಸ್ಟ್ ನಾವು ಬೇರೆ ಇಲ್ಲಿ ನೋಡಕ್ಕೆ ಬಂದಿದ್ವಿ, ಜಸ್ಟ್ ಗೊತ್ತಾದ್ಮೇಲೆ ಒಳಗೆ ಬಂದೆ. ಓಕೆ, ನಾನು ಇದು ಮಂಗಳೂರಲ್ಲಿದ್ದೆ, ಆವಾಗ ಯಕ್ಷಗಾನ ನೋಡಿದ್ದೀನಿ. ಮತ್ತು ಅದು ಯಕ್ಷಗಾನ ನನಗೆ ಗೊತ್ತಿಲ್ಲ ನಿಮ್ಮ ಬಗ್ಗೆ, ಜಸ್ಟ್ ನಾನು ಹೇಳ್ತಾ ಇದ್ದೀನಿ, ತಪ್ಪು ತಿಳ್ಕೊಳ್ಬೇಡಿ. ಯಕ್ಷಗಾನ ಅಂದರೆ ಅದು ಫುಲ್ ಅದು ವಾತಾವರಣನೇ ಆ ಥರ ಸೃಷ್ಟಿ ಮಾಡಿ ಆ ಥರ ಇರುತ್ತೆ. ಇವಾಗ ಪಾಪ ನೀವು ತುಂಬ ಚೆನ್ನಾಗಿ ಹೇಳ್ತಾ ಇದ್ದೀರಾ, ಅರ್ಥ ಆಗ್ತಾ ಇದೆ. ಬಟ್ ಇದು ಒಂಥರ ಸ್ಟೇಜ್ ಇದೆ ಅಲ್ಲ, ಅದು ಅಟ್ರಾಕ್ಟ್ ಮಾಡ್ತಾ ಇದೆ. ಹಾಗೆ ನಿಮಗೆ ನೀವು ಹಿಂಜಾಗ್ತೀರಾ ಏನೋ, ಕೆಲ ಪಬ್ಲಿಕ್ ಬರಲ್ಲ ಏನೋ, ನಿಮ್ಮ ಕಲೆಗೆ ಇದು ಸಿಗ್ತಾ ಇಲ್ಲ ಏನೋ ಅಂತ ನನಗೆ ಅನಿಸ್ತಾ ಇದೆ. ಆ ಥರ ಸ್ಟೇಜನ್ನು ಸೃಷ್ಟಿ ಮಾಡಿ ಕೇಳಿ, ಸ್ಟೇಜ್ ಇರ್ತದೆ, ಜನರು ಬರ್ತಾರೆ. ನಾವು ಈಗ ನಮ್ಮ ತಂಡದೊಳಗೆ ನಮಗೆ ಎಲ್ಲ ಪಾತ್ರಗಳು ಬರ್ತಾವ. ಕೃಷ್ಣ, ರುಕ್ಮಿಣಿ, ಸತ್ಯಭಾಮ, ನಾರದ, ಕೊರವಂಜಿ ಎಲ್ಲ ವೇಷಭೂಷಣ ಎಲ್ಲ ಹಾಕೋತೀವಿ ನಾವು. ಏನು ಯಕ್ಷಗಾನದವ್ರು ಹಾಕೋತಾರ ಆ ಥರ ಅಲ್ಲ, ಆ ಥರ ಅಲ್ಲ. ನಾವು ಈಗ ಸತ್ಯಭಾಮ ರುಕ್ಮಿಣಿ ಅವರು ಪೀತಾಂಬರ ಉಟ್ಕೋತಾರೆ, ಮೊದಲನೇ ಮಂದಿ ಇವ್ರು ಹಾಕೋತಾರೆ, ಗಜರ ಹಾಕೋತಾರೆ. ಕೃಷ್ಣ ಪಾತ್ರ ಅಂದ್ರೇನು, ಇಲ್ಲಿ ಫೋಟೋದಾಗ ನೋಡಿರ್ಬೇಕಲ್ಲ ನೀವು, ನಮ್ಮ ಕೃಷ್ಣ ಅಂತ ಹಂಗೆ ನೋಡ್ರಿ. ಈ ಫೋಟೋದಲ್ಲಿ ಹಚ್ಚಾರಲ್ರಿ ಹೊರಗೆ, ಇಲ್ಲ ಐತ್ರಲ್ಲ, ಇದು ಕೊರವಂಜಿನ ಇದು ನಂದು. ಈ ಕೊರವಂಜಿನ ಐತೆ ನಾವು ಹಿಂಗೆ ಪಾತ್ರ ಆಗಿರ್ತೈತೆ ನಂದು. ಈಗ ನಮ್ಮ ಸಾಹೇಬರು ಒಂದು 5 ಮಂದಿ ಬೇರೆ ನೀವು ಬೇಡ, ಮತ್ತು ನೀವು ತಂಡ ತೊಗೊಂಡ್ಬರ್ಬೇಡ್ರಿ, ಒಂದು 5 ಮಂದಿ ಬಂದ ನಮ್ಗೆ ಮಾಡ್ಕೊಡ್ರಿ ಅಂತ ಅಂದರು. ನಮ್ದು 5 ಮಂದಿ ಬಂದಿರೋ ತುಂಬ ಥ್ಯಾಂಕ್ಸ್. ತುಂಬ ಚೆನ್ನಾಗಿ ಮಾಡಿದ್ರಿ. ನಾನು ಜಾಸ್ತಿ ಕೇಳಿಲ್ಲ, ಕೊನೆಯದಾಗಿ ಅರ್ಥ ಮಾಡ್ಕೊಂಡಿದ್ದು ನಾನು. ಅದೇ ಒಂದು ಅವ್ರಿಗೊಂದು ಸಾಲ ಹೇಳ್ಬಿಡ್ತೀವಿ. ಅವ್ರನ್ನ ಗೌರವಕ್ಕೆ ಅಂತ ಒಬ್ಬರು ಕರಿಬೇಕು. ಒಬ್ಬರು ಕರೆದ್ರೆ ಈ ಇಡೀ ಮೇಳದ ರುಚಿ ಸಾಕಾಗೋದಿಲ್ಲ. ಪೇಟಿ ಬೇಕು, ಶಿವಮೂರ್ತಿ ಅವ್ರ ಪೇಟಿ ಕೊಟ್ಟಾಗ ಇಲ್ಲಿಂದ ಅಲ್ಲಿಂದ ತ್ರಾಸ ಆಕತಿ. ಇಲ್ಲಿ ತಬಲಾ ಅಂತಂದರೆ ಒಬ್ಬರೇ ಹಾಡಿದ್ರೆ ಅದು ಕೂಚ್ ಕೊಟ್ಟು ಹಾಡೋಕೆ ಸಾಕಾಗಲ್ಲ. ನಿಮ್ಗೆ ಈ ರುಚಿ ಸಿಗೋಕ್ಕೆ ಸಾಧ್ಯ ಇರಲಿಲ್ಲ. ಯಕ್ಷಗಾನಕ್ಕೂ ಇದಕ್ಕೂ ಬೇರೆ ಇದೆ. ಸಿಂಪಲ್ ಥಿಯೇಟರ್ ಆಗಿ ಫೋಕಲಿ ಜಾನಪದದಲ್ಲಿ ಬಂದಿರೋದು. ಸಿಂಪಲ್, ಭಾಳ ದೊಡ್ಡ ಗ್ರ್ಯಾಂಡ್ ಡ್ರೆಸ್ಸು ಇರುತ್ತೆ. ಅವ್ರೇನೆಲ್ಲ ಕೃಷ್ಣ ಅಂದ್ರೆ ಒಂದು ಗರಿ ಸಿಕ್ಸ್ಕೊಂಡು ಸಾದಾ ಒಂದು ಹರ ಹಾಕೋತಾನೆ, ದುಬ್ಬ ಇರ್ತದೆ ಅಷ್ಟೇ. ಹೀಗೆ ಇರಬೇಕು ಅಂತಿಲ್ಲ. ಹಾಗೆ ಒಂದು ಜಾನಪದ ರಂಗಭೂಮಿ ಕಂಡುಕೊಂಡಿದ್ದಾರೆ. ಯಕ್ಷಗಾನಕ್ಕೂ ಇದಕ್ಕೂ ಪೂರ ಹೋಲಿಸೋದು ಬೇಡ. ಅದರದ್ದು ಒಂದು ಶೈಲಿ, ಇದ್ರದ್ದು ಒಂದು ಶೈಲಿ ಅಂತ ಹೇಳ್ತೀನಿ. ನಿಮ್ಗೆ ಗೊತ್ತಾಯ್ತು. ಯಕ್ಷಗಾನದವರು ಒಬ್ಬರು ಹಾಡ್ತಾರೆ, ಅವರು ಎಲ್ಲರೂ ಹಂಗ ಪಾತ್ರ ಮಾಡ್ತಾರೆ, ಮಾತಷ್ಟೇ ಹೇಳ್ತಾರೆ, ಅವರು ಸಂಭಾಷಣೆ ಅಷ್ಟೇ ಮಾಡ್ತಾರೆ, ಅವರು ಒಬ್ಬರು ಹಾಡ್ತಾರೆ. ಹಂಗೆ ನಮಗಿಲ್ಲ. ಪಾರಿಜಾತದೊಳಗೆ ಕೃಷ್ಣ ಹಾಡಬೇಕು, ರುಕ್ಮಿಣಿನ ಹಾಡಬೇಕು, ಸತ್ಯಭಾಮನ ಹಾಡಬೇಕು. ಅದಕ್ಕೆ ಕಂಪೇರ್ ಮಾಡ್ತಾ ಇಲ್ಲ. ಆ ಥರ ನೀವು ಸ್ಟೇಜ್ ಎಲ್ಲ ಈಗ ಅವ್ರಿಗೆ ಗೌರವ ಕರೆದ್ವಿ ಮೇಡಮ್. ಅದು ಬೇರೆ ಸಂದರ್ಭದಲ್ಲಿ ಅವ್ರು ಪೂರಾ ಸ್ಟೇಜ್ ಇರ್ತದೆ. ನೀವು ಆ ಯಕ್ಷಗಾನ ತರನೇ ಇಲ್ಲಿಗೂ ಹೋಲಿಸ್ಬೇಡಿ. ಇದು ಸೀದಾ ಸರಳ ಅಂತ ಹೇಳ್ತೀವಿ. ಸರಳನೂ ಥಿಯೇಟ್ರಿ. ಇನ್ನೇನಾದ್ರು ಕೇಳುವಂಥದ್ದಿದ್ರೆ ಅಪರಾಧ ತಮ್ಮಣ್ಣ ಪಾರಿಜಾತ ಸೃಷ್ಟಿ ಮಾಡಿದ ಅಂತ ಕೇಳಿದ್ವಿ. ಈ ಸಾಕಷ್ಟು ಬದಲಾವಣೆಗಳು ಆಗಿವೆ ನೀವು ಹೇಳಿದಂತೆ. ನೀವೇನು 56 ದೇಶಗಳ ಲಿಸ್ಟ್ ಹೇಳಿದ್ರಿ, ಯಾವ ಎಜುಕೇಟೆಡ್ ವ್ಯಕ್ತಿಯಿಂದ ಇದು ಹೇಳಕ್ ಸಾಧ್ಯನೇ ಇಲ್ಲ. ನಮ್ಮ ನಾಡಿಗೆ ಎಂತ ಬೇರೆಗಳಿವೆ ಅನ್ನೋದಕ್ಕೆ ನೀವೇ ಸಾಕ್ಷಿ. ಆಶೀರ್ವಾದದಿಂದ ಮುಂದೆ ಬಂದವ್ರೆ. ಇದಕ್ಕೂ ನಮ್ಮ ಬೇರೆಗಳಿಗೆ ಶಕ್ತಿ ಇದೆ ಅಂತ ತೋರಿಸಿದ್ವಿ. 14 ಲೋಕಗಳು, 8 ಆನೆಗಳು ಇವತ್ತಿನವರೆಗೆ ಕೇಳಿರೋ ನಾವು. ಲಿಸ್ಟ್ ಬಿಟ್ಟು ಇವೇಂತಾನೆ ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ಇದೀಗ ಶಾಂಪಲ್ಲು ದಿನೇಶ್ ಅವರೆಲ್ಲ ಇಲ್ಲಿ ನಾವು ಕರೆಸ್ಬೇಕಂತ ಯೋಚನೆ ಮಾಡಿದೆಯಲ್ಲ, ಅದು ದೊಡ್ಡದು. ಕರೆಸ್ಬೇಕಂತ ಯೋಚನೆ ಮಾಡೋದು ಬೇಡ. ಯಾವ್ದಾದ್ರು ರಾಜ್ಯೋತ್ಸವ ಇಂಥದ್ರಲ್ಲಿ ಹೊಸ ವಸ್ತು ಹಳೆ ಬೆಳಗಿನವರೆಗೆ ಮಾಡಿ ತೋರಿಸ್ತೇವೆ. ನಾ ಕೃಷ್ಣ ಆಗ್ತೇನ್ರಿ, ಮತ್ತೆ ಹಿಂಗೆ ಕೊರವಂಜಿ ಆಗ್ತೇನ್ರಿ. ಹಿಂಗೆ ಮತ್ತು ಉಳಿಕೆದವರು ಹೆಣ್ಮಕ್ಳವರು ಸತ್ಯಭಾಮ ಮತ್ತು ರುಕ್ಮಿಣಿ, ನಾರದ ಅವರು ಹೆಣ್ಮಕ್ಳು. ಒಟ್ಟು ನಾವು ಹೆಣ್ಮಕ್ಳು ಮಾಡ್ತಾರಲ್ಲ, ಇವು ತಬಲಾ, ಪಿಡಿಗಿ, ಭಾಗವತ ಇವ್ರು ಎಷ್ಟು ಗಂಡು ಮಾಡ್ತಾರೆ. ನಿಮ್ಮ ಈ ರೀತಿಯ ಕಲೆಯ ಪ್ರದರ್ಶನಕ್ಕೆ ನಿಮ್ಮ ಕುಟುಂಬದ ಎಲ್ಲ ಪ್ರೋತ್ಸಾಹ ಇದೆ ಅಂತ, ಮಕ್ಕಳು ಗಂಡ ಎಲ್ಲ ಕೊಡ್ತಾ ಬರ್ತಾ ಇದಾರೆ ಅಂತ? ಹೌದು. ಎಷ್ಟು ಜನ ಮಕ್ಕಳಿದ್ದಾರೆ? 2 ಮಕ್ಕಳ್ರಿ. ಅವರು ಶಾಲಿ ಕಲಿಸಿ ಪಕ್ಕಿನ ಈಗ ಸದ್ಯ ಟೀಚರ್ ಆಗ್ಯಾವ. ಆಕಿಗೆ 2 ಮಕ್ಕಳಾಗ್ಯಾವ. ನನ್ನ ಮಗ ಇದ್ದ, ಅವ್ನು ಪೊಲೀಸಿನ ಮಾಡಿ ಒಟ್ಟಾಗ ಗೌರ್ಮೆಂಟ್ ನೌಕರಿ ಹಚ್ಚಿದ್ರಿ. ಅವ್ರಿಗೆ ಏನೋ ಇದ ಬಣ್ಣ ಬದುಕಿನಿಂದ ಹಚ್ಚಿದ್ನಿ.
ಆವಾಗ ಆವೇಶ ಕಡಿಮೆ ಆಯ್ತು. 5 ವರ್ಷ ಆತ್ರಿ ತೀರ್ಕೊಂಡು ನನ್ನ ಮಗಾಗಿ ಪೊಲೀಸ್ ಆಗಿದ್ದ. ಆತಿಂದ ಮುಂದೆ ಈಗ ಅವನ ಮಕ್ಕಳು 4 ಮೊಮ್ಮಕ್ಕಳು ಅದಾವ ರೀ. ಮತ್ತು ಸೊಸಿಗೆ ಅವನ ನೌಕರಿನ ಏನೋ ತೊಗೊಂಡಾರೆ, ಅವನು ಪ್ಯೂನ್ ಜಾಗ ತೊಗೊಂಡಾರು. ಅದು ಅವರು ಬರೋಬ್ಬರಿ ಅದಾರೆ. ನಿಮ್ಮ ಕುಟುಂಬದಲ್ಲಿ ಯಾರ್ಯಾರು ಕಲಿಸ್ಬೇಕು ಅಂತ ಇಚ್ಛೆಪಟ್ಟಿದ್ದಾರೆ ಈ ಒಂದು ಕರೆಯನ್ನು? ಈಗ ನಮ್ಮ ತಮ್ಮನ ಮಗ ಮಾಡ್ತಾ ಇದ್ರಿ. ಧನ್ಯವಾದ. ಮಂಗಳದ ಒಂದು ಹಾಡು ಹಾಂ ಪಾರಿಜಾತ ಮುಕ್ತ ಹೆಂಗ್ ಮಾಡ್ತಿರೋ ಹಂಗೆ ಕೊನೆ ಒಂದು ಹಾಡು तुकाराम पंढरीनाथ बाबा